ಸದಾಶಿವಸಮಾರಂಭಾ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಜಗದಾದಿ ಜಗದ್ಗುರು ಸಿದ್ಧಾರೂಢರನ್ನ ಹಾಗೂ ಗುರುನಾಥಾರೂಢರನ್ನ ನನ್ನ ಹೃದಯ ಕಮಲಗಳಲ್ಲಿ ಧ್ಯಾನಿಸಿಕೊಂಡು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ವಿರಾಜಮಾನಿಗಿರುವಂತಹ ಪರಾತ್ಪರ ಶಿವನಿಗೆ ವಂದಿಸಿ, ಯಾವತ್ತು ಪುಣ್ಯಾತ್ಮರೇ, ಆತ್ಮಾನಂದ ಸ್ವರೂಪಿಗಳು, ನೀವು ಎಲ್ಲ ಹಲವಾರು ದಿವಸಗಳಿಂದ ನಮ್ಮ ಹಿಂದೂ ಪವಿತ್ರ ಧರ್ಮ ಗ್ರಂಥವಾದ ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿ ಯೋಗದ ಕುರಿತು ಅಧ್ಯಯನ ಮಾಡ್ತಾ ಬಂದಿವಿ. ಆ ಭಕ್ತಿ ಯೋಗ ಅಂದ್ರೆ ಬೇರೆ ಅಲ್ಲ, ಜ್ಞಾನ ಅಂದ್ರೂ ಬೇರೆ ಅಲ್ಲ. ಅರ್ಥಾತ್ ಸಂಪೂರ್ಣ ಭಕ್ತಿ, ವಿರಾಟ್ ರೂಪ ದರ್ಶನದ ಅರೂಪ ಭಕ್ತಿ ಹಾಗೂ ಜ್ಞಾನ ಎರಡೂ ಒಂದೇ ಅಂತ. ಇಲ್ಲಿ ಯಾವ ಕರ್ಮಯೋಗ, ಭಕ್ತಿ ಯೋಗ ಅಥವಾ ಉಪಾಸನಾ ಕಾಂಡ ಅಥವಾ ಕರ್ಮಕಾಂಡ ಹಾಗೂ ಜ್ಞಾನ ಕಾಂಡದಲ್ಲಿರುವಂತೆ ಜ್ಞಾನ, ಇವು ಮೂರರ ಮುಪ್ಪರಿಗೆ ಭಕ್ತಿ, ಜ್ಞಾನೋತ್ತರ ಭಕ್ತಿ. ಆ ಭಕ್ತಿನೂ ಬೇರೆ ಅಲ್ಲ, ನಿರ್ಗುಣ ನಿರಾಕಾರವಾದ ಪರಮಾತ್ಮನ ಜ್ಞಾನನೂ ಬೇರೆ ಅಲ್ಲ. ಭಕ್ತಿ ಪರಾಕಾಷ್ಠೆ ಧ್ಯಾನ, ಜ್ಞಾನ. ಆ ಧ್ಯಾನ ಪರಿವರ್ತನೆಗೊಂಡು ಜ್ಞಾನದಲ್ಲಿ, ಆತ್ಮಜ್ಞಾನದಲ್ಲಿ ಪರಿವರ್ತನೆ ಆಗ್ತದೆ. ಹೀಗೆ ನಾವು ಹಿಂದೆ ಸಗುಣ ಹಾಗೂ ನಿರ್ಗುಣ ರೂಪದ ಈಶ್ವರ ಉಪಾಸನೆಯನ್ನು ಮಾಡ್ತಾ ಬಂದು, ಆ ಸಗುಣವೇ ನಿರ್ಗುಣ ರೂಪ ತೋರ್ತಕ್ಕಂಥ ಇಡೀ ವಿಶ್ವ ಬೇರೆ ಅಲ್ಲ, ಆ ಈಶ್ವರ ಬೇರೆ ಅಲ್ಲ. ಈಶ್ವರನೇ ಅಂದ್ರೆ ಈಶ್ವ, ಯಾವ ನಿರ್ಗುಣ ನಿರಾಕಾರವಾದಂತ ಪರಬ್ರಹ್ಮ, ಅವನೇ ವಿಶ್ವದ ಈಶ್ವರನ ನಿಮಿತ್ತ ಮಾಡಿಕೊಂಡು ಇಡೀ ಜಗದಾಕಾರವಾಗಿ ತೋರಿದಾನೆ. ತನಗಿಂತ ಭಿನ್ನ ಜಗತ್ತಿಲ್ಲ. ಜಗತ್ತಂದ್ರೆ ತಾನು ಏನ್ ನೋಡ್ತಾನ, ಜಗತ್ತಲ್ಲಿ ತನ್ನನ್ನೇ ನೋಡ್ತಾನನ್ನುವಂತ ಸರ್ವಾತ್ಮಕವಾದಂತ ಭಾವವನ್ನ ನಾವು ನೀವು ನೋಡ್ಕೊಂತ ಬಂದ್ವಿ. ಅರ್ಥಾತ್ ಇಲ್ಲಿ ನಾವು 13ನೇ ಯುಗಕ್ಕೆ ಹೋಗುವ ಪೂರ್ವದಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗೋ, ಕ್ಷೇತ್ರಜ್ಞ ವಿಭಾಗ ಯೋಗ ಅನ್ನುವಂಥದ್ದು. ಇಲ್ಲಿಂದ ಜ್ಞಾನಕಾಂಡ ಪ್ರಾರಂಭ ಆಯಿತು. ಅರ್ಥಾತ್ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಪರಮಾತ್ಮ ನಮಗ ಅಶಿ ಪದದ ಅರ್ಥವನ್ನ, ತತ್ವಂ ಪದಗಳು ಏನ್ ಸೂಚನೆ ಕೊಡ್ತಾವ, ನಮ್ಮ ಸ್ವರೂಪವನ್ನೇ. ಅದು ನೀನೇ ಇದ್ದೀಯಾ, ತತ್ ತ್ವಂ ಅಸಿ. ಆ ಪರಮಾತ್ಮ ಅಂದ್ರೆ ನೀನು, ಆ ಪರಮಾತ್ಮನಿಗಿಂತ ಭಿನ್ನಲ್ಲ. ಹೇಗೆ? ಅದು ನೀನೇ ಇದ್ದೀಯ. ಅಶಿ ಪದದಿಂದ ನಿಗಿಂತ ಅದು ಬೇರೆ ಇಲ್ಲ ಅನ್ನುವಂತ ಒಂದು ಆತ್ಮಜ್ಞಾನವನ್ನ ಪಡ್ಕೊಳ್ಳುವಂತಹದ್ದು ಮಹಾವಾಕ್ಯದ ವಿಚಾರವನ್ನ ಹೇಳ್ಯಾರ. ಯಾವ ಮೊದಲ ಅಧ್ಯಾಯಗಳಲ್ಲಿ 6 ಅಧ್ಯಾಯಗಳಲ್ಲಿ ತ್ವಂ ಪದ, ಮುಂದಿನ 6 ಅಧ್ಯಾಯಗಳಲ್ಲಿ ತತ್ಪದ, ಈಗ ಅಶಿ ಪದ. ಅರ್ಥಾತ್ ಅದು ನಮ್ಮ ಸ್ವರೂಪವನ್ನು ನೇರವಾಗಿ ಹೇಳ್ತಕ್ಕಂಥ ಬಹಳ ಪ್ರಾಮುಖ್ಯವಾದಂತ ಇದು ಅಧ್ಯಾಯ. ಅದು ನಾವು ಹಿಂದಿನಿಂದ ಒಂದು ಜ್ಞಾನದ ಯೋಗ್ಯತೆಯನ್ನ, ಈಶ್ವರ ಸ್ವರೂಪವನ್ನ, ಜೀವನ ಸ್ವರೂಪವನ್ನು ಚೆನ್ನಾಗಿ ತಿಳ್ಕೊಂಡು ಅದರ ವಾಚ್ಯಾರ್ಥಗಳನ್ನು ಸಹಿತವಾಗಿ ನಾವೆಲ್ಲ ತಿಳಿದ ನಂತರ ಅದರ ಲಕ್ಷ್ಯಾರ್ಥ ಏನು ಅನ್ನೋದು ಕೂಡ ಸರಿಯಾಗಿ ತಿಳ್ಕೊಂಡ ಮೇಲೆ ಈ ಒಂದು 13ನೇ ಅಧ್ಯಾಯ ಚೆನ್ನಾಗಿ ತಿಳಿತಾ ಇದೆ ಅಂತ ತಿಳ್ಕೊಂಡು ಪರಮಾತ್ಮ ಮೊದಲು 2 ಹಂತಗಳಲ್ಲಿ ತೋರ್ತಕ್ಕಂಥದ್ದು ಕರ್ಮಯೋಗ, ಉಪಾಸನಾ ಯೋಗದಲ್ಲಿ ತತ್ ತ್ವಂ ಪದಗಳ ಒಂದು ಶೋಧನೆಯನ್ನ ಮಾಡಿ ನಮ್ಮನ್ನು ಜ್ಞಾನ ಯೋಗ್ಯತೆಯನ್ನ ಪ್ರಾಪ್ತಿ ಮಾಡಿಕೊಂಡ್ಬಂದು ಇಲ್ಲಿ ಕರ್ಕೊಂಡ್ಬಂದಿದ್ದಾನೆ. ಜ್ಞಾನ ಯೋಗಕ್ಕೆ ಕರ್ಕೊಂಡ್ಬಂದಿದ್ದಾನೆ. ಇಲ್ಲಿ ನೇರವಾಗಿ ಉಳಿದು ಯಾವ ವಿಚಾರ ಇಲ್ಲ. ಸ್ವರೂಪವನ್ನೇ ಕುರಿತು ಆತ್ಮಾನುಸಂಧಾನದ ವೃತ್ತಿಯನ್ನೇ ಇಲ್ಲಿ ಮೇಲವಾಗಿಟ್ಟುಕೊಂಡು ಬ್ರಹ್ಮಾಕಾರ ವೃತ್ತಿಯೇ
ಪ್ರಧಾನ. ಆನಂದೈಕ್ಯ ದೃಷ್ಟಿ, ಬ್ರಹ್ಮಾತ್ಮೈಕ್ಯ ದೃಷ್ಟಿಯಿಂದ ಸಾರಾಸಾರ ವಿಚಾರ ಮಾಡುವಂತಹದ್ದು ಇದು ಬಹಳ ಪ್ರಾಮುಖ್ಯವಾದಂಥದ್ದು. ಆದ್ರಿಂದ ಒಮ್ಮೆಲೆ ಪರಮಾತ್ಮ ಇಲ್ಲಿ ಕ್ಷೇತ್ರ, ಕ್ಷೇತ್ರಜ್ಞ ಅನ್ನುವಂತ 2 ಪದಗಳನ್ನು ತಗೊಂಡು ಬಂದ. ಯಾಕೆ ತಗೊಂಡು ಬಂದ ಅಂತ ಕೇಳಿದ್ರೆ, ನಾವು ಹಿಂದಿನ ದಿವಸ ಯಾವ 12ನೇ ಅಧ್ಯಾಯದಲ್ಲಿ ಭಗವಂತನ ಸಗುಣ ಮತ್ತು ಸಾಕಾರ ರೂಪವನ್ನ ನಾವು ಮಾಡ್ಕೊಂಡ್ ಬಂದೀವಿ. ಅವುಗಳಲ್ಲಿ ಬಹಳ ಯಾರು ಪ್ರಿಯ ಅದನ, ಭಗವಂತ ಬಹಳ ಪ್ರೀತಿ ಯಾರ ಮೇಲದ, ಅತ್ಯಂತ ಪ್ರಿಯ ಯಾರಿಗೆ ಅದನವ ಅನ್ನುವಂಥದ್ದನ್ನು ನೋಡ್ಕೊಂಡಿವಿ. ಯಾರು ಅಂದ್ರ ಯಾರು ಉಪಾಸನ ಮಾಡ್ತಾರಲ್ಲ ಅವರು, ಯಾರು ನನ್ನ ನಿರ್ಗುಣ ಸ್ವರೂಪವನ್ನ, ನಿರಾಕಾರವಾದ ಸ್ವರೂಪವನ್ನ ಉಪಾಸನ ಮಾಡ್ತಾರೋ ಅವರು ವಿವೇಕಿಗಳಾಗಿರ್ತಾರ. ನನಗೆ ಅತ್ಯಂತ ಹತ್ತಿರದವರು ಪ್ರಿಯರು, ಜ್ಞಾನಿ, ಅರ್ಥಾತ್ ನನಗೆ ಅತ್ಯಂತ ಪ್ರಿಯ ಅನ್ನುವಂಥದ್ದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಹಿಂದ ನಮಗೆ ಯಾರು ಸಗುಣ ರೂಪವು ಬಹಳ ಶ್ರೇಷ್ಠ ಅಂತ ಹೇಳಿದ್ದ ಪರಮಾತ್ಮ. ಸಗುಣ ಮತ್ತು ನಿರ್ಗುಣ ಉಪಾಸಕರಲ್ಲಿ ಯಾರು ಪ್ರಿಯರು ಅಂದಾಗ ಸಗುಣ. ಯಾರು ಸಗುಣ ರೂಪ ಉಪಾಸನ ಮಾಡ್ತಾರೋ ಅವ್ರು ನನಗೆ ಪ್ರಿಯರು. ಅದು ಒಂದನೇತೆ. ಇದು ನಿರ್ಗುಣ ಎರಡನೇತೆ. ಯಾರು ಶ್ರೇಷ್ಠ ಅಂತ ಹೇಳಕ್ ಬರುದಿಲ್ಲ. ಆದ್ರಿಂದ ಎರಡನೇತೆಗೆ ಬರಬೇಕಾಗಿತ್ತು ಅಂದ್ರೆ ಒಂದನೇತೆ ಪಾಸ್ ಆಗ್ಲೇಬೇಕು. ಆ ದೃಷ್ಟಿಯಿಂದ ಪರಮಾತ್ಮ ಹೇಳಿದ್ದ ಹೊರತಾಗಿ ಇಲ್ಲಿ ಎರಡನೇತೆಗೆ ಬಂದ ಮೇಲೆ ಏನ್ ಹೇಳ್ಬೇಕು ನಾವು, ನಿರ್ಗುಣಕ್ಕೆ ಬಂದ ಮೇಲೆ ನಿರ್ಗುಣ ರೂಪ ಉಪಾಸನೆ ಇರ್ತಕ್ಕಂಥ ಭಕ್ತ, ನಿರ್ಗುಣ ನಿರಾಕಾರವಾದಂತ ಪರಬ್ರಹ್ಮವನ್ನ ಯಾವಾಗ ಅನುಷ್ಠಾನ ಮಾಡ್ತಕ್ಕಂಥ ಯಾವ ಭಕ್ತದಾನೋ, ಸಾಧಕದಾನೋ, ಅವನೇ ನನಗೆ ಅತ್ಯಂತ ಪ್ರಿಯ ಅಂತ ಹೇಳ್ಬೇಕಾಯ್ತಿಲ್ಲ ಅನಿವಾರ್ಯವಾಗಿ. ಆದ್ದರಿಂದ ಆ ನಿರ್ಗುಣ ನಿರಾಕಾರವಾದಂತ ಉಪಾಸನೆ ಯಾರು ಮಾಡ್ತಿರ್ತಾರಲ್ಲ ಹಂಗಾರ ಬಹಳ ಪ್ರಿಯ ಅಂತ ಹೇಳಿದೆಲ್ಲ ಹಿಂದ. ಅವನ ಸ್ವರೂಪ ಏನು, ಅವ ಹೆಂಗಿರ್ತಾನೆ, ಅವನ ಲಕ್ಷಣಗಳೇನು ಅನ್ನುವಂಥದ್ದು ಪ್ರಶ್ನೆ ಅದ ಇಲ್ಲಿ. 13ನೇ ಅಧ್ಯಾಯದಲ್ಲಿ ಯಾರು ಅತ್ಯಂತ ಪ್ರಿಯ ಅಂತ ಹೇಳಿ ಅಪಗೊಂಡಿ ಅಲ್ಲ, ಅವನ್ನ ಕೈ ಹಿಡಿದು ನೀ ಬಹಳ ಪ್ರಿಯ ಅದಪ್ಪ ಹೆಗಲ ಮೇಲೆ ಹತ್ತಿಸ್ಕೊಂಡು ಕುಂತಿ, ಈಗ ಎತ್ಕೊಂಡು ಕುಂತಿ, ಅವನ್ನ ಲಾಲಿ ಹಾಡಾಕತ್ತಿದ್ಯ, ಅವನ್ ಎತ್ಕೊಂಡು ತಲೆ ಮೇಲೆ ಹತ್ತಿಸ್ಕೊಂಡಿ ನರ್ತನ ಮಾಡ್ತಾ ಇದ್ದೀಯ. ಮೊಮ್ಮಕ್ಕಳಿಗೆ ನಮಗೆ ಯಾಳ ಪ್ರಿಯ ಆದಾಗ ಅವ್ರು ನಾವು ಬಹಳ ಆನಂದ ಪಡ್ತೀವಿ. ಹೆಗಲ ಮೇಲೆ ಹತ್ತಿಸ್ಕೊಳ್ಳೋದೇನು, ತೆರೆ ಮೇಲೆ ಹತ್ತಿಸ್ಕೊಳ್ಳೋದೇನು, ಕುಣಿಯೋದೇನು, ನರ್ತನ ಮಾಡೋದೇನು, ಹಂಗ ಭಕ್ತನಿಗೆ ಬಹಳ ಅತ್ಯಂತ ಖುಷಿ ವಿಷಯ ಇದು. ಯಾರು ವಿವೇಕಿಯಾದಂತ ಯಾವ ಜ್ಞಾನಿ ಪುರುಷ ಅದನಲ್ಲ ಬಹಳ ಪ್ರಿಯ ಅದಾನ ಅಂತ ಅರ್ಥ. ಅವನ ಲಕ್ಷಣಗಳೇನು ತಿಳಿಸಪ್ಪ. ಪರಮಾತ್ಮ ಅವು ಹೆಂಗಿರ್ತಾನೆ, ಪರಮಾತ್ಮ ಅವು ವಿವೇಕಿಗಳಾದಂತ ಅವನಲ್ಲಿರುವಂತ ಆತ್ಮನಾತ್ಮ ವಿಚಾರದ ಮೂಲಕವಾಗಿ ಅವೇನ್ ನಮ್ಮ ಸ್ವರೂಪ ತಿಳ್ಕೊಂಡನಲ್ಲ, ಇಲ್ಲಿ ವಿಚಾರ ಪ್ರಧಾನದ ಮೂಢನಂಬಿಕೆಗೆ ಅವಕಾಶ ಇಲ್ಲ. ಹಿಂದಿನ ಹಂತಗಳು ಯಾವ್ದಾವ ಜ್ಞಾನ ಯೋಗ್ಯತೆಯ ಸಲುವಾಗಿ ಅವು ಯಾವ ಕರ್ಮಯೋಗ ಭಕ್ತಿ ಯೋಗಗಳು ಏನ್ ಮಾಡ್ಯಾವ ಅಂತಂದ್ರ ಪದ ಮಾಡ್ಯಾವ ನಮ್ಮನ್ನ ಅಂತಃಕರಣದಲ್ಲಿ ಶಮಧಮಾದಿಗಳನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಸಹಾಯ ಆಗ್ಯಾವ. ಕೃತೋಪಸ್ಥಿ ಆಗ್ಲಿಕ್ಕೆ ಬಹಳ ಹೆಲ್ಪ್ ಆಗ್ಯಾವ. ಸಹಕಾರಿ ಕಾರಣದವ, ಪರಂಪರಾ ಸಾಧನದವ. ಅವುಗಳನ್ನು ಮುಂದೆ ಮಾಡಿಕೊಂಡು ನಾವು ಕೆಲವು ಗುಣಗಳನ್ನು ಪಡ್ಕೊಂಡೇವಿ. ಶಮಧಮಾದಿ ಸಾಧನ ಚತುಷ್ಟಯ ಸಂಪನ್ನತ್ವ, ಒಂದು ಸಂಪತ್ತು ಸಿಕ್ಕದ ನಮಗೀಗ. ಆ ಸಂಪತ್ತಿನ ಸಹಾಯದಿಂದ ಸದ್ಗುರುಗಳನ್ನ ಆಶಿಸಿ ನಾವು ಆರಿಸಿಕೊಂಡು ಹೋಗಿ ನಮ್ಮ ಸ್ವರೂಪ ತಿಳ್ಕೊಳ್ಳೋದ್ರಲ್ಲಿ ಉತ್ಸುಕ ಆಗ್ಯವಲ್ಲ. ಆದ್ದರಿಂದ ಪರಮಾತ್ಮ ಯಾವ ವಿವೇಕ ಇತ್ತಲ್ಲ, ವಿವೇಕದಿಂದ ಸಹಾಯದಿಂದ ಅವರೆಲ್ಲ ಮುಂದೆ ಬಂದಾರಲ್ಲ ಜ್ಞಾನಿ ಭಕ್ತ, ಆ ವಿವೇಕ ಹೆಂಗಿರ್ತದ, ಅದರ ಸ್ವರೂಪ ಏನು? ಪ್ರಪಂಚದ ವಿವೇಕ ಅಲ್ಲ, ಅದು ಎಲ್ಲರಲ್ಲಿ ಇದ್ದೇ ಇರ್ತದ. ಒಳ್ಳೆಯದು ಕೆಟ್ಟದ್ದು ವಿಚಾರ ಮಾಡುವಂತ ಬುದ್ಧಿಯ ತಾರತಮ್ಯ ಬುದ್ಧಿ ಹಂತದಲ್ಲಿ ಇರ್ತದ. ಆ ಹಂತ ಅಲ್ಲಿಲ್ಲೇ ಯಾವುದು ಆತ್ಮ, ಯಾವುದು ಅನಾತ್ಮ, ಯಾವುದು ಸತ್ತು, ಯಾವುದು ಅಸತ್ತು, ಯಾವುದು ಪರಿಚ್ಛಿನ್ನ, ಯಾವುದು ಪೂರ್ಣ, ಯಾವುದು ನಿತ್ಯ, ಯಾವುದು ಅನಿತ್ಯ. ಯಾಕಂದ್ರೆ ಇದನ್ನು ದಾಟಿ ಬಂದೀವಿ. ಈಗ ನಾವು ಎಲ್ಲಿ ಅನಿತ್ಯ ಅಂತ ತಿಳ್ಕೊಂಡಿದ್ದೀವಿ, ನಿತ್ಯದ ಅಂತ ತಿಳ್ಕೊಂಡಿದ್ದೀವಿ. ಅನಿತ್ಯದಲ್ಲಿ ನಿತ್ಯತ್ವ ಬುದ್ಧಿ ಮಾಡಿದ್ದೀವಿ, ಅನಾತ್ಮದಲ್ಲಿ ಆತ್ಮ ಬುದ್ಧಿ ಮಾಡಿದ್ದೀವಿ. ಯಾವ ಜಗತ್ತು ಜಗದಾದಿ ನಾಮರೂಪ ಆಗದ ಪ್ರಪಂಚ ಏನಿತ್ತು, ಇದು ಪರಿಚ್ಛಿನ್ನಿತ್ತು. ಇಲ್ಲಿ ಪೂರ್ಣ ಭಾವನೆ ಮಾಡಿದ್ದೀವಿ. ಅನಾತ್ಮದಲ್ಲಿ ಅನಾತ್ಮ ಇದ್ರು ಕೂಡ, ಅರಿಸಿಕೊಳ್ತಿದ್ರು ಕೂಡ ಅವುಗಳಲ್ಲಿ ಆತ್ಮ ಬುದ್ಧಿ ಮಾಡಿದ್ದೀವಲ್ಲ. ಆದ್ದರಿಂದ ಈಗ ಏನಾಗ್ಯದ ಅಂದ್ರ
ಕೇವಲ ದೃಕ್ ನಾನು ಅನ್ನುವಂತ ಒಂದು ಸ್ಥಿತಿಗೆ ನಾವು ವಿವೇಕ ಅನ್ನುವಂಥದ್ದು ಪರೋಕ್ಷವಾಗಿ ತಿಳಿಸಿಕೊಟ್ಟದ. ಈಗ ಆ ಎಲ್ಲವನ್ನ ಅಪರೋಕ್ಷವಾಗಿ ನಾವು ಪ್ರಾಕ್ಟಿಕಲ್ ಆಗಿ ಅದೇ ಸ್ಥಿತಿಯಲ್ಲಿ ಉಳಿಯುವಂತದ್ದು ಅಭ್ಯಾಸ ಮಾಡೋದು ಇದು. ಅರ್ಥಾತ್ ನಾ ಹೇಗೆ ದೃಕ್ ಆಗ್ತೀನಿ, ನಾ ಹೇಗೆ ನಿತ್ಯ ಆಗ್ತೀನಿ, ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಏನದಾವಲ್ಲ ಪರಮಾತ್ಮ ಲಕ್ಷಣಗಳು, ಅವುಗಳ ಲಕ್ಷಣಗಳನ್ನ ನನ್ನಲ್ಲಿ ಅಳವಡಿಸ್ಕೊಂಡಿದ್ರೆ ಅವು ಹೆಂಗ ನಾವು ಅಳವಡಿಸ್ಕೋಬೇಕು. ಈಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಪರೋಕ್ಷ ಜ್ಞಾನ ಅದು. ಆ ಸತ್ಯವೇ ಜ್ಞಾನವೇ ಅನಂತ ಸ್ವರೂಪವಾದ ಪರಬ್ರಹ್ಮವೇ ನಾನು ಇದ್ದೇನೆ ಅಂದಾಗ ಸಂಪೂರ್ಣ ಯಥಾರ್ಥವಾದ ತಿಳುವಳಿಕೆ ಆಗ್ಬೇಕಾಗಿತ್ತು ಅಂದ್ರೆ ಅದ್ರ ಒಳ ಹೋಗಬೇಕು. ಅದ್ರ ಒಳ ಹೊಕ್ಕು ಅದ್ರ ಏನದ ಅನ್ನೋದು ಪೂರ್ಣ ಈಜು ಹೊಡಿಬೇಕಾಗ್ತದ, ಅದರ ಆಳವನ್ನ ಕಂಡುಹಿಡಿಬೇಕಾಗ್ತದ. ಹಾಗೆ ಇಲ್ಲಿ ಪರಮಾತ್ಮ ಕೇಳ್ತಾನವ ಶಿಷ್ಯ, ಅಂದ್ರೆ ಅವ್ ಹೆಂಗಿರ್ತಾನ ವಿವೇಕ ರೂಪದಿಂದ ಇರ್ತಕ್ಕಂಥ ಭಕ್ತ. ಇಲ್ಲಿ ಹೇಳ್ತಾರೆ 1ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತತ್ಯೋ ವೇತಿ ತಂ ಪ್ರಾವು ಕ್ಲೇಶದ್ರಂ ನಿತಿ ತದ್ವಿಧ. ಕೌಂತೆಯನೇ ಎಲ್ಲ ಅರ್ಜುನ, ಈ ಶರೀರವು ಕ್ಷೇತ್ರ ಅಂದಾಗ ನಮ್ಗೆ ಗೊತ್ತಾಗ್ಬಿಡ್ತೇವೆ, ಹೊಲ ಅಂತ ತಿಳ್ಕೊಂಡ್ಬಿಡ್ತೇವೆ ನಾವು. ಇಲ್ಲಿ ಹೊಲ ಅಂತ ತಿಳ್ಕೊಡ್ರಿ, ಅಂತಃಕರಣ ರೂಪಿ ಹೊಲ ಇದು. ಇಲ್ಲಿ ಹೊಲ ಅಂದ್ರ ಅಲ್ಲಿ ಬಿತ್ತಲ್ಪಟ್ಟಂತ ಏನ್ ಬೀಜಗಳದಾವಲ್ಲ ಅವುಗಳ ಅನುಗುಣವಾಗಿ ಫಲ ಬರ್ತದ. ಯಾವಾಗ ಸಮಯ ಬಂದಾಗ, ಅಲ್ಲಿ ಯಾವಾಗ ನಾವು ಭೂಮಿ ಹದ ಆದಾಗ, ಮಳೆ ಆದಾಗ ಯಾವ ಭೂಮಿಯನ್ನು ಹದಗೊಳಿಸಿ ನಾವು ಇಡ್ತೇವಿ, ಆಮೇಲೆ ಮಳೆ ಆಗ್ತದ. ಭೂಮಿ ಹದ ಆದಾಗ ಬೀಜ ಹಾಕ್ತಿವಿ, ಫಲ ಕಾಲಾನಂತರ ಬರ್ತದ. ಒಂದು ವ್ಯತ್ಯಾಸ ತಿಳ್ಕೊಡ್ರಿ. ಅರ್ಥಾತ್ ಕಾಣಿಸ್ಕೋತದ ಯಾವಾಗ ಬಿತ್ತಿದ ಕೂಡ್ಲೆ ಅಲ್ಲ, ಕಾಲಾನಂತರದಲ್ಲಿ. ಹಾಗೆ ಇಲ್ಲಿ ಕೂಡ ಬಿತ್ತಲ್ಪಟ್ಟಂತ ನಮ್ಮ ಸಂಸ್ಕಾರಗಳದಾವ, ಜ್ಞಾನ ರೂಪಿ ಸಂಸ್ಕಾರಗಳದಾವ. ಯಾವಾಗ ಶ್ರವಣ ಮನನ, ಶ್ರವಣದಿಂದ ಸ್ವೀಕರಿಸಲ್ಪಟ್ಟಂತ ಜ್ಞಾನದ ಏನ ಸಂಸ್ಕಾರಗಳದಾವಲ್ಲ ಅವು ಫಲ ಕೊಡ್ಬೇಕಾಗಿತ್ತು ಅಂದ್ರ ಶ್ರವಣ ಮನನ ನಿಧಿಧ್ಯಾಸನ ರೂಪದಿಂದ ಅವೇನಾಗಬೇಕು, ಫಲ ಕೊಡ್ಬೇಕು ನಮಗ ನಿಧಿಧ್ಯಾಸನದಲ್ಲಿ. ಹಾಗೆ ಈ ಸಂಸ್ಕಾರ ರೂಪ ಬೀಜಗಳ ಒಂದು ಫಲ ಯಾವಾಗ ಬರ್ತದ, ಇನ್ನೂ ಒಂದು ಸಮಯ ಅದ. ಆದ್ರಿಂದ ಇದಕ್ಕ ಕ್ಷೇತ್ರ ಅಂತ ಹೇಳಿದ. ಒಂದು ಸಮಯ ಬರ್ತದ, ಅಲ್ಲಿವರೆಗೆ ನಾವು ಕಾಯ್ಬೇಕಾಗ್ತದ ಈ ಕ್ಷೇತ್ರದಲ್ಲಿ. ಆದ್ದರಿಂದ ಆ ಫಲ ಕಾಣಿಸ್ಕೊಳ್ಲಿಕ್ಕೆ ಬೇಕಾದಂತ ಒಂದು ಸ್ಥಾನ ಅಂತಃಕರಣ, ಇದೇ ಕ್ಷೇತ್ರ ಅಂತ ತಿಳ್ಕೊಬೇಕು. ಹಾಗಾದ್ರೆ ಅದರ ಸ್ವರೂಪವನ್ನ ಹಂಗಾರೆ ಹೆಂಗಿರ್ತೈತಿ ಕ್ಷೇತ್ರದು, ಅದರ ಇರುವಂತ ಕ್ಷೇತ್ರಜ್ಞ ಯಾರು, ಇದರ ಸಂಪೂರ್ಣವಾದ ವಿವೇಕವನ್ನ ನಾವು ಮಾಡ್ಕೋಬೇಕಾಗ್ತದ. ಅರ್ಥಾತ್ ಇಲ್ಲಿ ಪರಮಾತ್ಮ ಕನ್ನಡದೊಳಗೆ ಹೇಳೋದಾದ್ರ ಇಲ್ಲೇ ಹೇಳ್ತಾರ ಏನು, ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಎಲೆ ಕುಂತಿ ಪುತ್ರ ಅರ್ಜುನ, ಈ ರೂಪದಿಂದ ಹೇಳ್ತಕ್ಕಂತ ಶರೀರ ಕ್ಷೇತ್ರ ಎಂದು ಹೇಳುತ್ತಾರೆ. ಅರ್ಥಾತ್ ಈ ಕ್ಷೇತ್ರವನ್ನ ಯಾರು ತಿಳಿದುಕೊಂಡಿದ್ದಾರೋ ಅವನನ್ನು ಜ್ಞಾನಿಗಳು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ನೋಡ್, ಕ್ಷೇತ್ರಜ್ಞ ಯಾರು ಅಂದಂಗಾಯ್ತು, ಅರಿಯುವ ಒಬ್ಬದನ, ಅರಿಸಿಕೊಳ್ಳುವಂತದ್ದೊಂದದ ಈ ಶರೀರ ಕ್ಷೇತ್ರ. ಈ ಕ್ಷೇತ್ರವನ್ನು ಅರಿಯತಕ್ಕಂತ ಯಾವ ದೃಕ್ಕದನಲ್ಲ, ಆತ್ಮದನಲ್ಲ, ಅವು ಕ್ಷೇತ್ರಜ್ಞ. ಹೀಗೆ ಯಥಾರ್ಥವಾಗಿ ಯಾರು ತಿಳ್ಕೊತಾರೋ ಅವರೇ ಜ್ಞಾನಿಗಳು ಅಂತ. ಆದ್ರಿಂದ ಆ ಒಂದು ಅಂತಃಕರಣ ರೂಪಿ ಕ್ಷೇತ್ರದ ಅಂತಃಕರಣದಲ್ಲಿ ಆಗ್ತಕ್ಕಂಥ ವಿಚಾರಗಳೇನದಾವಲ್ಲ ಅವುಗಳನ್ನ ತಿಳಿಯತಕ್ಕಂಥ ದೃಗ್ರೂಪ ಪರಮಾತ್ಮ ಒಬ್ಬದಾನ. ಒಂದು ಆತ್ಮದ ಒಂದು ಅನಾತ್ಮದ ಇವುಗಳ ವಿಂಗಡಣೆ ಮಾಡಿ ತಿಳಿಲಿಕ್ಕೆ ಇಲ್ಲಿ ಬೈಫರ್ಕೇಷನ್ ಅಂತಾರ. ಇದರ ಸಲುವಾಗಿ ವಿವೇಕವನ್ನ ಪರಮಾತ್ಮ ಮಾಡಿ ಕೊಡ್ತಾ ಇದ್ದಾನೆ. ಅದನ್ನು ಗುರುಗಳು ಯಾವ ರೀತಿ ಹೇಳ್ತಾರ ನೋಡ್ಕೊಂತ ಹೋಗು. ಅರ್ಜುನ ಆಸ್ಕ್ಡ್ ಕ್ವಶನ್, ಇಲ್ಲೇ ಅರ್ಜುನ ಒಂದು ಪ್ರಶ್ನೆ ಕೇಳಿದ. ಏನು, ಓ ಲಾರ್ಡ್, ಐ ಡಿಸೈರ್ ಟು ನೋ ದ ಫಾಲೋಯಿಂಗ್ ಪ್ರಕೃತಿ ಪುರುಷ ಕ್ಷೇತ್ರಂ ಕ್ಷೇತ್ರಜ್ಞ ಜ್ಞಾನಂ ಮೈಜ್ಞೇಯಂ. ಈ ಮೂರು ರೀತಿಯ ಒಂದು ಅಂಶಗಳನ್ನ ಪರಮಾತ್ಮ ನನಗೆ ಸರಿಯಾಗಿ ತಿಳಿಸ್ಕೊಡು. ಬಹಳ ಸರಿ ಇವೆಲ್ಲ ನಾನು ಕೇಳಿದೀನಿ. ಶಾಸ್ತ್ರದಲ್ಲಿ ಶ್ರವಣ ಮಾಡುವಾಗ ಪದೇ ಪದೇ ಇವು ಬಂದಂತ ಶಬ್ದಗಳು ಯಾವುವು, ಕ್ಷೇತ್ರ, ಕ್ಷೇತ್ರಜ್ಞ, ಪ್ರಕೃತಿ, ಪುರುಷ, ಜ್ಞಾನ, ಜ್ಞೇಯ. ಈ ಪ್ರಕಾರವಾಗಿ ತ್ರಿಪುಟಿಯಿಂದ ಕೂಡಿದಂತ ಕೆಲವು ಶಬ್ದಗಳದಾವು. ಪಾರಿಭಾಷಿಕ
ನನಗ ಅರ್ಥ ಆಗಿಲ್ಲ ಪರಮಾತ್ಮ, ಇವುಗಳನ್ನ ನನಗೆ ಸರಿಯಾಗಿ ತಿಳಿಸ್ಕೊಡಪ್ಪ ಅಂದಾಗ ಆವಾಗ ಆ ಪ್ರಶ್ನಕ್ಕ ಆ ಸಂಶಯಗಳಿಗೆ ಪರಿಹಾರ ಯಾರು ಹೇಳ್ಬೇಕು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಹೇಳ್ಬೇಕು. ಯಾರು ಚೆನ್ನಾಗಿ ವೇದಾಂತ ಶಾಸ್ತ್ರಗಳನ್ನ ಎಲ್ಲ ತಿಳ್ಕೊಂಡಿರ್ತಾರೋ ಅವ್ರು ಮಾತ್ರ ಇದಕ್ಕೆ ಹೇಳಲಿಕ್ಕೆ ಶಕ್ತರಾಗ್ತಾರ, ಸಮರ್ಥರಾಗ್ತಾರ ಅನ್ನುವಂಥದ್ದು. ಹಂಗ ಏನ್ ಹೇಳ್ತಾರೆ ಇಲ್ಲೇ ಪರಮಾತ್ಮ ನೋಡೋಣ. Arjuna asked the question, and in this question Arjuna gives 6 technical words generally used in Vedanta. 6 ಟೆಕ್ನಿಕಲ್ ವರ್ಡ್ಸ್ ಪಾರಿಭಾಷಿಕ ಅಂತಾರೆ ಇದಕ್ಕೆ, ವೇದಾಂತಿಕ್. ಆ ಒಂದು 6 ಶಬ್ದಗಳ ಉಪಯೋಗ ಮಾಡಿದ್ದಾರೆ ಇಲ್ಲಿ. ಯಾವ 6? ಪ್ರಕೃತಿ, ಪುರುಷ 2, ಕ್ಷೇತ್ರಂ ಕ್ಷೇತ್ರಜ್ಞ ಅನ್ನುವಂಥದ್ದು ಇವು 2, 4 ಜ್ಞಾನಂ ಜ್ಞೇಯಂ ಎಷ್ಟದು? 6 ಶಬ್ದಗಳನ್ನು ಉಪಯೋಗ ಮಾಡಿದನಲ್ಲ ಇಲ್ಲಿ ಪರಮಾತ್ಮ. ಆದ ಕಾರಣ ಅವುಗಳ ಬಗ್ಗೆ ನನಗೆ ಸಂಶಯ ಅದ. These technical words used in science is called ಪಾರಿಭಾಷಿಕ ಶಬ್ದ. ಇವುಗಳಿಗೆ ಏನಂತಾರ ವೇದಾಂತದಲ್ಲಿ? ಪಾರಿಭಾಷಿಕ ಶಬ್ದ ಅಂತಾರ. ಜ್ಞಾನ, ಜ್ಞೇಯ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ ಈ ಶಬ್ದಗಳಿಗೆ ವೇದಾಂತದಲ್ಲಿ ಪಾರಿಭಾಷಿಕ ಶಬ್ದಗಳಂತಿಟ್ಟಾರ. ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಜಾರ್ಗಾನ್ಸ್. ಅದು ನಮ್ಗೆ ಗೊತ್ತಿಲ್ಲ, ಇಂಗ್ಲಿಷ್ನೊಳಗೆ ಅಂತಾರಂತ ಜಾರ್ಗಾನ್ಸ್ ಅಂತಾರೆ ಇವಕ್ಕ ಇಂಗ್ಲಿಷ್ನಲ್ಲಿ. ಅಂಡ್ ಮೆಡಿಕಲ್ ಜಾರ್ಗಾನ್. ಜಾರ್ಗಾನ್ ಈಸ್ ಎ ಟೆಕ್ನಿಕಲ್ ವರ್ಡ್ ಯೂಸ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಸೈನ್ಸ್. ಸೈನ್ಸ್ನಲ್ಲಿ ಕೂಡ, ವಿಜ್ಞಾನದಲ್ಲಿ ಈ ಶಬ್ದಗಳನ್ನ ಜಾರ್ಗಾನ್ ಅನ್ನುವಂಥದ್ದನ್ನು ಉಪಯೋಗ ಮಾಡ್ತಾರೆ. ಲೈಕ್ ಇನ್ ಎಕನಾಮಿಕ್ಸ್ ದೇ ಸೇ ಇನ್ಫ್ಲೇಷನ್, whereas when you talk of inflating your cycle tire, it has a different meaning. So we have got technical words, they are called paribhasha shabda. ನಾವು ಎಕನಾಮಿಕ್ಸ್ ಓದುವಾಗ ಅದೆಲ್ಲ ಅವ್ರಿಗೆ ಗೊತ್ತಿರ್ತದೆ. ಅಲ್ಲಿ ಇನ್ಫ್ಲಮೇಷನ್ ಅಂತ ಹೇಳ್ತದ, ಅಂದ್ರೆ ಮನಿ ವ್ಯಾಲ್ಯೂ. ಈಗ ಇದ್ದಂತ ಒಂದು ವ್ಯಾಲ್ಯೂ ಏನದಲ್ಲ ಅದು ಇದ್ದಂಗೆ ಇರೋದಿಲ್ಲ ಅಂತ. ಹೆಂಗ್ ಬದಲಾವಣೆ ಆಗ್ತದೆ ಟ್ರಾನ್ಸಾಕ್ಷನ್, ಇಲ್ಲಿ ವ್ಯವಹಾರಗಳು ಜನರಲ್ಲಿ ಯಾವ ರೀತಿ ಬದಲಾವಣೆ ಹಾಕೊಂತ ಹೋಗ್ತಾವ, ಹಂಗ ಮನಿ ವ್ಯಾಲ್ಯೂ ಒಮ್ಮೆ ಹೆಚ್ಚು ಕಡಿಮೆ ಆಗ್ತದ. ಅದಕ್ಕೆ ಏನೋ ಇದ್ರೊಳಗೆ ಏನೋ ಅಂತಾರ ಅರ್ಥಶಾಸ್ತ್ರದಂತ ಹೆಸರಿಟ್ಟಾರ, ಪಾರಿಭಾಷಿಕ ಶಬ್ದ ಇಟ್ಟಾರ, ಇನ್ಫ್ಲೇಮೇಷನ್. ಯಾರಿಗ ಗೊತ್ತ ಹೇಳ್ರಿ? ಕನ್ನಡದ ನೆನಪಾಗವಲ್ದು. ಹಣದ ಉಬ್ಬರ. ಹಾ, ವೆರಿ ಗುಡ್, ಕರೆಕ್ಟ್, ಬರಬರಿ. ಹಣದ ಉಬ್ಬರ ಅಂದ್ರೆ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಎಕನಾಮಿಕ್ಸ್ ಯಾರು ಓದಿರ್ತಾರಲ್ಲ, ಹಣದ ಉಬ್ಬರ ಯಾವಾಗ ಏರಿತಳ ಆಗ್ತೈತೆ ಅನ್ನುವಂಥದ್ದು ಅರ್ಥಶಾಸ್ತ್ರಜ್ಞರಿಗೆ ಗೊತ್ತಾಗ್ತದೆ. ಒಂದು ವ್ಯಾಲ್ಯೂ ಇಟ್ಟಿರ್ತಾರ ಅದಕ್ಕ. ಅದು 1 ರೂಪಾಯಿದ ಬೆಲೆ ಎಲ್ಲಿಗೆ ಬಂದದ? 80 ಪೈಸಾಕ್ ಬಂದೈತ್ರಿ. ಈಗ 50 ಪೈಸಾಕ್ ಬಂದೈತಿ, ಬಹಳ ಕಡಿಮೆ ಆಗೈತಿ. ಹಿಂಗ ಇದು ಯಾರಿಗೆ? ಅರ್ಥಶಾಸ್ತ್ರಜ್ಞರು ಇದ್ರ ಬಗ್ಗೆ ಹೇಳ್ತಾರೆ. ಹಾಗಿಲ್ಲಿ ಅದನ್ನ ಯಾಕೆ ಹೇಳಿದ್ರು ಅಂದ್ರೆ, ನಮ್ಮ ವೇದಾಂತದಲ್ಲಿ ಕೂಡ ಆ ರೀತಿ ಪಾರಿಭಾಷಿಕ ಶಬ್ದಗಳದಾವ. ಏನ್ರಿ ಹಂಗಂದ್ರ ಅನ್ಬೇಡ್ರಿ, ಅದಕ್ಕೆ ಉತ್ತರ ಕೊಟ್ರು ಅವರು. ಅಂಡ್ ಈ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್, ಇದು ಕ್ಲಾರಿಫಿಕೇಶನ್ ಆಗ್ಲಿ ಅಂತ ಅವ್ರು ಉತ್ತರ ಕೊಡ್ತಾ ಇದಾರೆ ಗುರುಗಳು. ಐ ಹ್ಯಾವ್ ಹರ್ಡ್ ದೆಮ್ ಅಂಡ್ ಐ ವುಡ್ ಲೈಕ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ದೀಸ್ ಕನ್ಸೆಪ್ಟ್ಸ್ ಆರ್. ಅದು ಈ ಕನ್ಸೆಪ್ಟ್ ಇದ್ರ ಅರ್ಥ ಏನು ಅನ್ನೋದು ಸರಿಯಾಗಿ ನಾನು ತಿಳ್ಕೊಬೇಕಾಗೈತಿ. ಸೊ ವಾಟ್ ಆರ್ ದೋಸ್ 6 ವರ್ಡ್ಸ್? ಒಂದೊಂದು ನನಗೆ ಹೇಳ ಪರಮಾತ್ಮ, ಒಂದೊಂದು ಹೇಳು. ಅವು 6 ಶಬ್ದಗಳ ಪಾರಿಭಾಷಿಕ ಶಬ್ದಗಳ ಅರ್ಥವನ್ನ ನಾನು ಅಜ್ಞಿದ್ದೀನಿ, ನಾನು ತಿಳ್ಕೊಬೇಕಂತ ಇಚ್ಛಾ ಮಾಡಿದ್ದೀನಿ. ಒಂದೊಂದು ನನಗೆ ತಿಳಿಯುವಂತೆ ಹೇಳಪ್ಪ ಪರಮಾತ್ಮ. ನಂಬರ್ 1 ಪ್ರಕೃತಿ, ನಂಬರ್ 2 ಪುರುಷ, 3 ಕ್ಷೇತ್ರಂ, 4 ಕ್ಷೇತ್ರಜ್ಞ, 5 ಜ್ಞಾನಂ, 6 ಜ್ಞೇಯಂ. ದೀಸ್ ಆರ್ ದ 6 ವರ್ಡ್ಸ್. ಜನರಲಿ ದೇ ಗೋ ಇನ್ ಪೇರ್ಸ್. ಅವು ಹೇಳುವಾಗ ನಾವು ಒಂದೊಂದು ಹೇಳಕ್ ಬರೋದಿಲ್ಲ, ಅವು 2 ಕೂಡಿ ಹೇಳ್ಬೇಕು. ಗಂಡ ಹೆಂಡತಿ ಅಂತೇವಲ್ಲ, ಹಂಗ ದಂಪತಿ ಅಂತೇವಲ್ಲ, ಹಂಗೆ 2 ಕೂಡಿ ತಗೋರಿ, ಒಂದ ಅನ್ನಕ್ ಬರೋದಿಲ್ಲ. ಕ್ಷೇತ್ರ ಅಂದ್ರೆ ಅದನ್ನ ಕ್ಷೇತ್ರದಿಂದ ಬಿಡಾಕ್ ಬರೋದಿಲ್ಲ, ಕ್ಷೇತ್ರಜ್ಞ ಅನ್ಬೇಕು, ಜ್ಞಾತೃ ಜ್ಞಾನ ಅನ್ಬೇಕು, ಜ್ಞೇಯ ಮತ್ತು ಜ್ಞಾನ ಕೂಡಿ ಅನ್ಬೇಕು. ಹೀಗೆ ಪೇರ್ಸ್ ಅನ್ರಿ ಅಂತಾರ. 2 ಕೂಡಿ ಹೋಗ್ತಾವ. 1 ಪೇರ್ ಕ್ಷೇತ್ರಂ ಅಂಡ್ ಕ್ಷೇತ್ರಜ್ಞ, ಏನಂದ್ರೆ ಜ್ಞಾನಂ ಜ್ಞೇಯಂ.
ಯಥಾತ್ ದ ಗ್ರೂಪ್ ಆಫ್ ದ ಟೆಕ್ನಿಕಲ್ ವರ್ಡ್ಸ್ ವಿದಿತಂ ಇಚ್ಛಾಮಿ, ಐ ವುಡ್ ಲೈಕ್ ಟು ನೋ. ಇವುಗಳ ಒಂದು ಸರಿಯಾದ ವಿಚಾರವನ್ನ ನಾನು ವಿದಿತಂ ಇಚ್ಛಾಮಿ, ನಾನು ಇಚ್ಛೆ ಮಾಡೀನಿ, ತಿಳ್ಕೊಬೇಕಂತ ಇಚ್ಛೆ ಮಾಡೀನಿ. ಐ ವುಡ್ ಲೈಕ್ ಟು ನೋ ದಿ ಕೇಶವ, ಪರಮಾತ್ಮ ಇದನ್ನ ತಿಳ್ಕೊಬೇಕಂತ ಮಾಡೀನು ಕೇಶವ. ಓ ಲಾರ್ಡ್ ಕೃಷ್ಣ, ಅಂಡ್ ಹಿಯರ್ ಈವನ್ ದೋ ಅರ್ಜುನ ಹ್ಯಾಸ್ ಯೂಸ್ಡ್ 6 words, ಸಮ್ ಆಫ್ ದ ವರ್ಡ್ಸ್ ಆರ್ ಆಲ್ಮೋಸ್ಟ್ ಸಿನಾನಿಮಸ್. ಸಿನಾನಿಮಸ್ ಬರ್ತಾವ ಇಂಗ್ಲಿಷ್ ಒಳಗೆ. ಇಂಗ್ಲಿಷ್ ಯಾರ ಮೇಜರ್ ಇದ್ದಾರೋ ಗೊತ್ತಾಗ್ತದೆ ಸಿನಾನಿಮಸ್ ಅಂತೇಳಿ. ಕನ್ನಡದಾಗ ನೆನಪಾಗ್ಬೋದು, ಕೂಡಕ್ಷರಗಳ ಅಂತಾರ. ಸ್ಟಿಲ್ ಅರ್ಜುನ ಪರ್ಯಾಪ್ಸ್ ಇಸ್ ನಾಟ್ ಕ್ಲಿಯರ್ಲಿ ಅಂಡ್ ಡಿಸ್ಟಿಂಕ್ಟ್ಲಿ ಎನಾಮರೇಟೆಡ್. ಅರ್ಜುನಿಗೆ ಅವುಗಳಿಗೆ ಅರ್ಥ ಆಗಿಲ್ಲ. ಫಾರ್ ಅವರ್ ಕನ್ವೀನಿಯನ್ಸ್ ವಿ ಕ್ಯಾನ್ ಟೇಕ್ ದಮ್ ಟುಗೆದರ್. ನಮ್ಮ ಒಂದು ಅನುಕೂಲಕ್ಕಾಗಿ ಕೂಡೇ ತಗೋಬೇಕು ಅನ್ನೋದು ಇಷ್ಟು ಇಟ್ಕೊಂಡ್ಬಿಡ್ರಿ ಈಗ ಅಂತಾರ. ದ ವರ್ಡ್ ಪ್ರಕೃತಿ ಅಂಡ್ ದ ವರ್ಡ್ ಕ್ಷೇತ್ರಂ ಆರ್ ಆಲ್ಮೋಸ್ಟ್ ಸಿನಾನಿಮಸ್. ಈ ಒಂದು ಶಬ್ದ ಯಾವುದು ಪ್ರಕೃತಿ ಮತ್ತು ದ ವರ್ಡ್ ಪ್ರಕೃತಿ ಅಂಡ್ ದ ವರ್ಡ್ ಕ್ಷೇತ್ರ ಆರ್ ಆಲ್ಮೋಸ್ಟ್ ಸಿನಾನಿಮಸ್. ಅಂದ್ರೆ ಬೇರೆ ಆಗ್ತತಿ. ಪ್ರಕೃತಿ ಪುರುಷ ತಗೋಬೇಕು ಹೊರತಾಗಿ ಕ್ಷೇತ್ರದಲ್ಲಿ ಕ್ಷೇತ್ರಂ ತಗೋಬೇಕು. ಆದ್ರೆ ಪ್ರಕೃತಿಯಲ್ಲಿ ಕ್ಷೇತ್ರ ತಗೊಳಕ್ ಬರೋದಿಲ್ಲ, ಕ್ಷೇತ್ರಂ ಅಂತ ತಗೊಳಕ್ ಬರೋದಿಲ್ಲ. ಅವು ಸಿನಾನಿಮಸ್ ಅಂತಾರ. ಬೋತ್ ಆಫ್ ದಮ್ ಮೀನ್ ದ ಮಟೀರಿಯಲ್ ಯೂನಿವರ್ಸ್. ಅವು ವ್ಯಾವಹಾರಿಕ ಪ್ರಪಂಚದಲ್ಲಿ ಅಲ್ಲಿ ಆಗ್ತಾವ. ಆದ್ರೆ ನಾವು ಇಲ್ಲಿ ವೇದಾಂತಿಕದಲ್ಲಿ ಮಾತ್ರ ಕೂಡಿ ತಗೋತೀವಿ. ವಿಚ್ ಈಸ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್. ನಮ್ಮ ಅನುಭವಕ್ಕೆ ಇದು ವಿಷಯ ಆದ್ರಿಂದ ನಾವು ಬೇರೆ ಬೇರೆ ರೀತಿಯಿಂದ ತಗೊಳಕ್ ಬರೋದಿಲ್ಲ. ಇಲ್ಲಿ ಜ್ಞೇಯ ಇದ್ದಾಗ ಅಲ್ಲಿ ನಾವು ಇದನ್ನ ತಗೊಳಕ್ ಬರೋದಿಲ್ಲ, ಕ್ಷೇತ್ರ ಅಂತ ತಗೊಳಕ್ ಬರೋದಿಲ್ಲ. ಜ್ಞಾನ ತಗೋಬೇಕು, ಜ್ಞಾನ ಜ್ಞೇಯ ಅಂತ ತಗೋಬೇಕು. ಗುರುಗಳು ಬಾಳ ಎಲ್ಲರಿಗೂ ತಿಳಿಯುವಂಗ ಸುಲಭವಾಗಿ ಸಿನಾನಿಮಸ್ ಅಂದ್ರ ಪರ್ಯಾಯ ಪದಗಳನ್ನು ನೋಡ್ಸೋದು. ಸಿನಾನಿಮಸ್ ಅಂದ್ರ ಅರ್ಥ ಒಂದ, ಶಬ್ದ ಎರಡು. ಅರ್ಥ ಒಂದಾಗಬೇಕು, ಶಬ್ದ ಎರಡು ಆಗ್ಬೇಕು. ನೋಡು ನಿನ್ನಷ್ಟು ನೋಡುನ, ಇಂಗ್ಲಿಷ್ ಗ್ರಾಮರ್ ಐತ ನೋಡ್ತೇನೆ ನಾನು. ಇರ್ಲಿ, ನಾವು ಏನ್ ತಿಳ್ಕೊಬೇಕಾಗೈತಿ, ಬ್ಯಾರೆ ತಗೊಳಕ್ ಬರೋದಿಲ್ಲ. ಜ್ಞೇಯ ಜ್ಞಾನ ತಗೋಬೇಕು. ಹಾಗೂ ಇಲ್ಲಿ ತಗೊಳ್ಳುವಂಥದ್ದು ಯಾವುದು, ಪ್ರಕೃತಿ ಪುರುಷ ಅಂತ ತಗೋಬೇಕು. ಪ್ರಕೃತಿ ಇದ್ದಲ್ಲಿ ಅಲ್ಲಿ ಜ್ಞೇಯ ತಗೊಳಕ್ ಬರೋದಿಲ್ಲ, ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಹಿಂಗ ಆ ಸಮಾನವಾದ ಅರ್ಥವನ್ನು ಹೋಲುವಂತ ಇದನ್ನ ತಗೋಬೇಕು. ಇರ್ಲಿ ನೋಡೋಣ. Even though there are substantial differences at this moment, you can them as almost identical. And when I say material universe, it includes the invisible energies also, because even scientifically energy is another form of matter only. Matter can be converted into energy and energy can be converted into matter. That is why we have E is equal to mc square equation. Therefore, when I say the matter, it means the whole creation in the visible and invisible form. And according to Vedanta, it includes our mind also, because according to Shastra, mind is also a product of substantial 5 elements. Therefore, mind is also a form of matter. ಬಹಳ ಕಠಿಣವಾದಂತ ವಿಷಯವನ್ನು ಹೇಳಿಬಿಟ್ರಿ. ಸೈನ್ಸ್ಗೆ ಹೋಲಿಸಿ ನಮ್ಮ ಮನಸ್ಸಿಗೆ ತಗೊಂಬಂದಾರೆ. ಹೇಗೆ ಜ್ಞಾನ ವಿಜ್ಞಾನ ರೂಪದಿಂದ ಇಲ್ಲಿ ಅವರಂತ ಜ್ಞಾನ ವಿಜ್ಞಾನಕ್ಕೆ ಹೋಲಿಸಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಪ್ರಕೃತಿ ಅಂದಾಗ ವಿ ಕ್ಯಾನ್ ಟೇಕ್ ದಮ್ ಯಾವ ರೀತಿ ಹೇಳ್ತಾರೆ, ಮ್ಯಾಟರ್. ಪ್ರಕೃತಿ ಬೇರೆ ಅಲ್ಲ, ಮ್ಯಾಟರ್ ಅಂತ ತಗೋತ. ಪ್ರಕೃತಿ ಅಂದ್ರೆ ಮ್ಯಾಟರ್, ದ್ರವ್ಯ ರಾಶಿ, ದ್ರವ್ಯ. ಇಲ್ಲಿ ದ್ರವ್ಯ ಅಂದಾಗ ಏನಾಗ್ತದ, ಅದು ವಿಸ್ತಾರ ರೂಪ. ಐನ್ಸ್ಟೀನ್ ಪ್ರಕಾರ E is equal to mc square ಆಗ್ತದ. ಎನರ್ಜಿ can be converted into matter, can be converted into energy. Energy can be converted into matter. ಈ ಒಂದು ಸೂತ್ರದ ಅದು ಐನ್ಸ್ಟೀನ್ ಅದ್ದು. ಅರ್ಥಾತ್ ಯಾವ ಒಂದು ಕಣ, ಒಂದು ವಸ್ತುವಿನ ದ್ರವ್ಯರಾಶಿಯ ಕಣವನ್ನ ನಾವು ಸೂರ್ಯಪ್ರಕಾಶದ ವೇಗದಿಂದ ಅದನ್ನ ಚಲಿಸಾಕ ಇಟ್ಬಿಟ್ರೆ ಅದು ಏನಾಗ್ತದ, ಎನರ್ಜಿ ಆಗ್ತದ. ಈ ಆಗ್ತದ. ಯಾವಾಗ ಎಂ ಅನ್ನುವಂಥದ್ದು ಮಾಸ್ ಅಂದ್ರೆ ಏನದು, ಕಣ, ದ್ರವ್ಯರಾಶಿ. ಒಂದು ಯಾವುದೇ ಇರಲಿ, ಅದು ಯಾವುದೇ ಮೂಲ ವಸ್ತುವಿನ ಒಂದು ಕಣ, ಅದಕ್ಕೆ ನಾವು ಪ್ರಕಾಶದ ವೇಗದಷ್ಟು ಒಳಪಡಿಸಿಬಿಟ್ರೆ ಆ ಕಣ ಆಗಿ ಉಳಿಯುವುದಿಲ್ಲ. ಅದೇನಾಗ್ತದೆ, ಎನರ್ಜಿ ಆಗ್ತದೆ. ಈ ಒಂದು ಸೂತ್ರದ ಸಹಾಯದಿಂದ ಅಟಾಮಿಕ್ ಎನರ್ಜಿ ಅನ್ನುವಂಥದ್ದು ಕಂಡು ಹಿಡಿದ್ರು. ಹೇಗೆ ಒಂದು ಕಣವನ್ನು ಹೊಡಿತಾ ವಿಭಾಗ ಮಾಡ್ತಾ ಹೋಗಿ ಅದಕ್ಕೆ ಹೆಚ್ಚಿನ ವೇಗದ ಒಂದು ಪ್ರಕಾಶ ವೇಗದಷ್ಟು ಶಕ್ತಿಯನ್ನು ಅದಕ್ಕೆ ಕೊಟ್ಟಾಗ, ಅದಕ್ಕೆ ಬಡಿಸಿದಾಗ
ಅದು ಒಡೆದು ವಿಭಾಗ ಆಗಿ ಎನರ್ಜಿ ತಯಾರಾಯ್ತು, mc². ಆ ಎನರ್ಜಿ ಇಷ್ಟು ಹ್ಯೂಜ್ ಇತ್ತಲ್ಲ, ಅದಕ್ಕೆ ಮಿತಿನೇ ಇಲ್ಲ, ವಿಸ್ತಾರ ಆಕೋಂತ ಹೋಗ್ಬಿಡ್ತದ. ಅದು ಎಲ್ಲಿವರೆಗೆ ಕಣಗಳದಾವಲ್ಲ, ಒಂದು ಕಣದಿಂದ ಮತ್ತೊಂದು ಕಣಕ್ಕೆ ಬಡಿತಿದ್ರೆ 3 ಕಣಗಳಾಗ್ತಾವ. ಆ 3 ಕಣಗಳ ಬಡಿದ್ವು ಅಂದ್ರೆ ಎಷ್ಟು ಆದು ರೀ? 3 3 9 ಆದು. 9 ಬಡದ್ವು ಅಂದ್ರ 9 3 27 ಆತು. ಹಿಂಗ ಚೇನ್ ರಿಯಾಕ್ಷನ್ ಅಂತಾರ ಅದಕ್ಕ. ಇದು ಸರಪಳಿ ಅಂತಾರ ಇದಕ್ಕೆ. ಈ ಸರಪಳಿ ಮುಂದುವರಿತಾ ಎಲ್ಲಿ ಕಣ ಅದಾವಲ್ಲ ಅಲ್ಲಿವರೆಗೆ ಹೋಗ್ತದ, ಹವೆಯಲ್ಲಿ ಪ್ರಸಾರ ಆಗ್ತದ. ಅದು ಜ್ವಾಲೆ, ಎನರ್ಜಿ ಹಿಂಗ ದ್ವಿಗುಣ ತ್ರಿಗುಣ ಹಿಂಗ ಅಕ್ಕೋಂತ ಹೋಗಿ ಬೃಹದಾಕಾರವಾದ ಶಕ್ತಿ ಆಗ್ತದ. ಅದನ್ನ ಅದು ವಿನಾಶಕ್ಕೂ ಬಳಸಬಹುದು, ಅದನ್ನ ಉಪಯೋಗಕ್ಕೂ ಬಳಸಬಹುದು. ಅವುಗಳಿಗೆ ರಿಯಾಕ್ಟರ್ ಮಾಡಿ, ಏನೋ ಆಟೋಮಿಕ್ ರಿಯಾಕ್ಟರ್ಗಳಲ್ಲಿ ಅವು ಆ ಶಕ್ತಿಯನ್ನ ಕೂಡಿಸಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನು ಕೂಡ ನಡೆಸ್ತಾರೆ. ಅದೇ ಎನರ್ಜಿಯನ್ನ ಅಟೋಮ್ ಬಾಂಬದಲ್ಲಿ ಶೇಖರಿಸಿ ಸ್ಫೋಟ ಮಾಡಿ ರಾಷ್ಟ್ರಗಳನ್ನ ನಾಶ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರ. ಅಣುಬಾಂಬ್ಗಳನ್ನು ತಯಾರು ಮಾಡ್ತಾರ. ಎಲ್ಲಾ ದೇಶದವ್ರು ಅವನ್ ಮಾಡಿಟ್ಕೊಂಡ್ ಕುಂತಾರಿ. ಪಾಕಿಸ್ತಾನದವ್ರಲ್ಲಿ ಅದಾವ, ನಮ್ಮಲ್ಲಿ ಅದಾವ, ರಷ್ಯಾದಾಗ ಅದಾವ, ಅಮೇರಿಕದಾಗ ಅದಾವ. ಸ್ಫೋಟ ಮಾಡಿದ್ರೆ ಅದು ನಮಗೂ ಬರ್ತೈತಿ ಕೂತಂತ ಸುಮ್ರದಾರ ಹೊರತಾಗಿ ಇಷ್ಟೊತ್ತಿಗೆ ಪಾಕಿಸ್ತಾನದವ್ರು ಹಾಕೇ ಬಿಡ್ತಿದ್ರು. ಯಾಕೆ? ತಾವು ನಾಶ ಹೋಗ್ತಾರ. ಅದಕ್ಕೊಂದು ನಿರ್ಬಂಧ ಮಾಡಿ ಎಲ್ಲಾ ರಾಷ್ಟ್ರದವ್ರು ಕುಡ್ಕೊಂಡು ಅದನ್ನ ಒಂದು ಇದನ್ನ ಮಾಡಿದ್ದಾರೆ, ನಿಬಂಧನೆ ಮಾಡಿದ್ದಾರೆ. ಅಣು ಒಪ್ಪಂದ. ಆ ಬಾಂಬ್ಗಳನ್ನ ನಾವು ಅವನ್ನ ಹಾಕಂಗಿಲ್ಲ. ಯಾಕೆ? ಮಾನವ ಎಲ್ಲಾ ಹಾಳಾಗಿ ಹೋಗ್ತದ ನೋಡ್ರಿ. ಹಂಗೆ ಈ ಯುದ್ಧ ಆದ್ರೆ ಮಾತ್ರ ಏನಾಗ್ತೈತೋ ಗೊತ್ತಿಲ್ಲ, ಶಿವಾಯನ್ಮ ಇರ್ಲಿ. ಹೀಗೆ ಅದು ವಿಸ್ತಾರ ರೂಪ ಎಲ್ಲಿಗೆ ಹೋಗ್ತೈತೆ ಹೇಳಕ್ ಬರೋಲ್ಲ. ಅದನ್ನ ಎಲ್ಲಿ ತಗೊಂಡಿವಿ ನಾವೀಗ? ಮನುಷ್ಯಗೆ ತಗೊಂಡಿವಿ, ಪ್ರಕೃತಿ ಪುರುಷ. ಇಲ್ಲಿ ಪ್ರಕೃತಿ ಪುರುಷ ಅಂದಾಗ ಬೇರೆ ಬೇರೆ ಮತವಾದಿಗಳು ಬೇರೆ ರೀತಿಯಿಂದ ಹೇಳಿದ್ದಾರೆ. ಯಾವ ನೈಯಾಯಿಕರು ಏನ್ ಹೇಳ್ತಾರ? ಪ್ರಕೃತಿ ಪುರುಷರಿಗೆ ಪ್ರಕೃತಿ ಪುರುಷ ಇವುಗಳ ವಿವೇಕವೇ ಯಾವುದು? ಜ್ಞಾನ ಅಂತಾರ. ಪ್ರಕೃತಿ ಒಂದದ, ಪ್ರಕೃತಿ 3 ಅಣುಗಳಿಂದ ಕುಡ್ಕೊಂಡದ. ಸತ್ವ ರಜತಮನುಗಳ ಕುಡ್ಕೊಂಡದ್ದು, ಸತ್ವ ರಜತಮ ಅವುಗಳು ವಿಕರಿಸಿ ಈ ಜಗತ್ತಾಗ್ಯದ. ಹೆಂಗ? ಎಲಿ ಸುಣ್ಣ ಮತ್ತು ಕಾಸ್ ಹಾಕಿ ಮಾಡಿದ ಒಂದು ಬನ್ ತಯಾರಾಗ್ತದಲ್ಲ, ಹಂಗ ಆ ಪ್ರಕೃತಿನೇ ವಿಕರಿಸಿ ಏನಾಗೈತೆ? ಜಗತ್ತಾಗೈತೆ ಅಂತ ಹೇಳ್ತಾರ ಅವರು. ಅರ್ಥಾತ್ ಇವುಗಳ ವಿವೇಕ ಮಾಡುವುದ ಜ್ಞಾನ, ಮತ್ತೊಂದೇನು ಬೇರೆ ಅಲ್ಲ. ಹೀಗೆ ಒಂದು ಬೇರೆ ಬೇರೆ ಅವರು ಹೇಳ್ತಾರ. ನಮ್ಮಲ್ಲಿ ಹಂಗಿಲ್ಲ. ಈ ಪ್ರಕೃತಿ ಪುರುಷರ ವಿವೇಕ ಅನ್ನುವಂಥದ್ದು ಹೇಳ್ತಾರ ನೋಡ್ರಿ ಗುರುಗಳಿಗೆ. ಈ ರೀತಿ ಮೈಂಡ್ ಒಂದು ಮನಸ್ಸಿಗೆ ತಗೊಂಬಂದ್ರು. ಇಲ್ಲಿ ಪ್ರಕೃತಿ ಮನಸ್ಸು, ಈ ಮನಸ್ಸು ಏನಾಗ್ಯದ? ತಾನೇ ಎಲ್ಲವಾಗಿ ತೋರಿತಿ ಜಗತ್ತಿನಲ್ಲಿ. ಮನುಷ್ಯ ಯಾವ ಆಕಾರ ಆಗ್ತದ ಆ ಆಕಾರ ಆಗ್ತದ. ಒಂದು ಯಾವ್ದೋ ಸೇಬು ಅಂದ ಕೂಡಲೇ ಆ ಸೇಬಿನ ಆಕಾರ ಆಗ್ತದ. ಒಂದು ಗಡಿಗೆ ಮಡಿಕೆ ಅಂದ್ರೆ ಆ ಆಕಾರ ಆಗ್ತದ. ಅರ್ಥಾತ್ ಆ ಒಂದು ಮನವೇ ಅದು ಹೋಗಿ ಆಯಾ ಆಕಾರ ಆಗಿ ಅಲ್ಲಿ ಆವರಣ ಭಂಗ ಆಗಿ ಆ ಆಕಾರ ಆಗ್ತದ, ಆ ವಸ್ತುವಿನ ತಿಳುವಳಿಕೆ ಆಗ್ತದ. ಹಾಗೆ ಇಲ್ಲಿ ಏನ್ ಹೇಳ್ತಾರ ನೋಡೋಣ ಗುರುಗಳು. ಮನಸ್ಸು ಇಲ್ಲಿ ಮ್ಯಾಟರ್ ಅಂದ್ರೆ ಈಗ ಮನಸ್ಸು ತಗೊಳ್ಳಿ. Matter can be converted into energy and energy can be converted into matter. ಗೊತ್ತಾಯ್ತು ಈಗ ನಿಮಗೆ. That is why we have E is equal to mc². ಆ ಸೂತ್ರದ ಅರ್ಥನು ಗೊತ್ತಾಯ್ತು. E ಅಂದ್ರೆ ಎನರ್ಜಿ. ಎನರ್ಜಿ ಅಂದ್ರೆ ಯಾವಾಗ ತಯಾರೈತೆ? ಅದು mc². ಆ ಒಂದು ದ್ರವ್ಯರಾಶಿ ಅಣುವನ್ನ c² ಅಂದ್ರೆ ವೆಲಾಸಿಟಿ ಆಫ್ ಲೈಟ್. ಒಂದು ಕಿರಣದ ವೇಗ ಅದು ಎಷ್ಟಿರ್ತದೆ? ಸುಮಾರು 3 ಲಕ್ಷ ಕಿಲೋಮೀಟರ್ ಇರ್ತದ ಒಂದ್ ಸೆಕೆಂದಿಗೆ. ಒಬ್ಬರು 1,75,000 ಅಂತಾರ. ಇರ್ಲಿ, ಎಷ್ಟೇ ಇರ್ಲಿ, ಅಷ್ಟು ವೇಗದಿಂದ ಅದು ಹೋಗ್ತದ. ಯಾವುದು? ಕಿರಣ, ಒಂದು ಸೂರ್ಯ ಕಿರಣ ರಶ್ಮಿ ಅಷ್ಟು ವೇಗದಿಂದ ಬಡಿಸಿದಾಗ ಒಂದು ಕಣಕ್ಕ ಅದು ಎನರ್ಜಿಯಾಗಿ ತಯಾರಾಗ್ತದ. ಇದು ಇಕ್ವೇಶನ್. ಇದು ಕ್ರಾಂತಿ ಮಾಡಿಬಿಡಿತು ಜಗತ್ತಿನಲ್ಲಿ. Therefore, when I say this matter, it means the whole creation of the. ಅಂದ್ರೆ ನಾ ಈಗ ಒಂದು ಮ್ಯಾಟರ್ ಅಂದ್ರೆ ಅದ್ರ ಅರ್ಥ ಏನು? ಅದೊಂದು ಎನರ್ಜಿ ಕ್ರಿಯೇಷನ್. ಇಡೀ ಒಂದು ಏನು ಬೃಹದಾಕಾರವಾಗಿ ತೋರ್ತಕ್ಕಂಥ ಎನರ್ಜಿ ಆಗೈತಲ್ಲ, ಹಂಗ ಈ ಮ್ಯಾಟರ್ ಬೇರೆ ಅಲ್ಲ, ಈ ವಿಶ್ವ ಬೇರೆ ಅಲ್ಲ. ಹಂಗ ವಿಶ್ವರೂಪ ಯಾವಾಗ ಒಮ್ಮೆ ಹಿಂಗ ಒಂದು ತಯಾರಾಗೈತೆ ಅಂತಾರ. ಬ್ರಹ್ಮಾಂಡ ತಯಾರಾಗಬೇಕಾಗಿತ್ತಂದ್ರೆ ಒಂದು ಅಣು ಒಡೆದ ಅನೇಕ ಪ್ರಕಾರವಾದ ಬ್ರಹ್ಮಾಂಡಗಳು ತಯಾರಾಗ್ಯಾವ ಅಂತ ಹೇಳ್ತಾರ. ವಾಯು ಇದು ಒಂದು ಕ್ರಿಯೇಷನ್. ಒಂದು ಅಣು ಹೋಗಿ ಬ್ರಹ್ಮಾಂಡ ಆಗ್ಯದ, ಪಿಂಡ್ ಹೋಗಿ ಬ್ರಹ್ಮಾಂಡ ಆಗ್ಯದ ಅಂತ ಹೇಳ್ತಾರೆ. ವೆನ್ ಐ ಸೇ ದಿಸ್ ಮ್ಯಾಟರ್, ಇಟ್ ಮೀನ್ಸ್ ದ ಹೋಲ್ ಕ್ರಿಯೇಷನ್ ಇನ್ ದ ವಿಜುವಲ್. ನಾಮರೂಪವಾಗಿ ತೋರ್ತಕ್ಕಂಥ
ನಮಗ ತೋರ್ತಕ್ಕಂತ ವಿಜಿಬಲ್ ಅಂದ್ರೇನು, ಕಣ್ಣಿಗೆ ಕಾಣ್ತಕ್ಕಂತ ವಿಶ್ವ ಐತಿ ಅಂತಂದ್ರೆ ಅರ್ಥ ಏನು? ಇದು ಹಿಂದೆ ಎಷ್ಟೋ ಕೋಟಿ ಕೋಟಿ ವರ್ಷಗಳಲ್ಲಿ ಇದೇನಾಗ್ಯದ, ಅಭಿವ್ಯಕ್ತತೆ ಆಗ್ಯದ. ಯಾವುದೋ ಒಂದು ಕಣದಿಂದ ಸ್ಫೋಟ ಆಗ್ಯದ. ಸ್ಫೋಟ ಆದ್ಮೇಲೆ ಇವೆಲ್ಲ ಆಗ್ಯಾವ ನೋಡ್ರಿ ಅಂತಾರ. ಬಿಕಾಸ್ ಅಕಾರ್ಡಿಂಗ್ ಟು ಶಾಸ್ತ್ರ, ಈಗ ಶಾಸ್ತ್ರಕ್ಕೆ ಬರ್ತಾ, ಮೈಂಡ್ ಈಸ್ ಆಲ್ಸೋ ಎ ಪ್ರಾಡಕ್ಟ್ ಆಫ್ ದ ಸಬ್ಸ್ಟಲ್ 5 ಎಲಿಮೆಂಟ್ಸ್. ಹಂಗಾರೆ ಮೈಂಡ್ ಅಂದ್ರೆ ಏನಿದ್ರ ಅರ್ಥ? ಯಾರು ಹೇಳ್ತೀರಿ? ಹೇಳ್ಯಾರಿಲ್ಲ ಮನಸ್ಸು. ನಿನ್ನೆ ಶಿವಪತ್ರಪ್ಪನವ್ರ ಒಂದು ಪ್ರಶ್ನೆ ಕೇಳಿದ್ರು, ಯಾವ್ದು ಹೆಂಗ ಆದ್ರಿ ಜಗತ್ತ ಅಂತ ಕೇಳಿದ್ರು. ನಾವೆಲ್ಲ ಡಿಟೇಲ್ ಆಗಿ ಹೇಳಿದೇವಿ ನಿನ್ನೆ. ಅಜ್ಞಾನದಿಂದ ಅನಿತಾ ಅಜ್ಞಾನದ ರಿಯಲ್ ಸಂಜ್ಞೆಯಿಂದ ಮಹತ್ವ, ಅಲ್ಲಿ ಸವಿಕಲ್ಪಕ ಜ್ಞಾನೋದಯವಾಗಲ್, ಅದರಿಂದ ಅಹಮು, ಆ ಅಹಮದಿಂದ 3 ಅಹಂಕಾರಗಳು, ಅದರಲ್ಲಿ ಒಂದು ಯಾವುದು ಭೂತಾದಿ ಅಹಂಕಾರದಿಂದ ಅಪಂಚೀಕೃತ ಮಹಾಭೂತಗಳು, ಅಥವಾ ಇನ್ನೂ ವಿಭಾಗ ಆಗದೆ ಇರತಕ್ಕಂಥ ಅಪಂಚೀಕೃತ ತತ್ವಗಳು, ಅವುಗಳೆಲ್ಲ ಅವಾಗ ಪಂಚೀಕೃತ ಆದವು. ಆವಾಗ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ತಯಾರಾದವು. 5 ಭೂತಗಳು ತಯಾರಾದವು. ಆ ಭೂತಗಳಿಂದ ಭೌತಿಕವಾದಂತ ಈ ಎಲ್ಲಾ ಪ್ರಪಂಚ ಕಾಣಕತ್ತದ ಅನ್ನೋದು ಹೇಳಿದ್ವಿ ನಾವು ಈಗಾಗಲೇ. ಅದನ್ನ ಹೇಳ್ತಾರೆ ಈಗ ಇವರು ನೋಡ್ರಿ. ಅಂದ್ರೆ ಮೈಂಡ್ ಅಂದ್ರೆ ಏನಿದು? ಅಪಂಚೀಕೃತ ಮಹಾಭೂತಗಳ ಒಂದು 17 ತತ್ವಗಳ ಒಂದು ಶರೀರ. ಈ ದೇಹ ಅಂದ್ರೆ ಏನು? 25 ತತ್ವಗಳ ಒಂದು ಸ್ಥೂಲ ಶರೀರದ ಒಂದು ಗುಂಪು, 25 ತತ್ವಗಳ ಒಂದು ಸಮ್ಮೇಳನ. ಅವು ಯಾವ ಅನ್ನೋದು ನಿಮಗ್ ಗೊತ್ತದವು. ಇರ್ಲಿ, ಇವು 17 ಯಾವ್ದಾವು ಅವು ನಿಮಗ್ ಗೊತ್ತದವು. ಡಿಟೇಲ್ ಚರ್ಚೆ ಮಾಡೋದು ಬೇಡ. ಮತ್ತೆ ಹೇಳ್ತೇವಂದ್ರೆ ಹೇಳ್ರಿ, ಯಾರು ಹೇಳ್ತಿದ್ರಿ ಹೇಳ್ರಿ. ಮೈಂಡ್ ಅಂದ್ರೆ ಇದು ಎಷ್ಟು ತತ್ವಗಳಿಂದ ಆಗಿದೆ ಹೇಳ್ರಿ, ಯಾರು ಹೇಳವ್ರು? ಅಂತಃಕರಣ ಅಂದ್ರೆ ಒಂದ, ಅದರ ಕಾರ್ಯ ಇಷ್ಟ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಆಯಾ ಕಾರ್ಯಗಳ ಮೇಲಿಂದ ಹೆಸರು ಬಂದವ. ಇರ್ಲಿ, ಅದು ಯಾವ್ದ್ರಿಂದ ತಯಾರಾಗ್ಯದ ಹೇಳ್ರಿ. ನಾಳೆ ಆದ್ರೂ ಗುರುಗಳು ಕೇಳ್ತಾರ. ಅವ್ಯಕ್ತದ ಆದ್ರೂ ಕೂಡ ಇದ್ರ ಘಟಕಗಳೇನದಾವ ಇವು ಕೂಡ ಅವ್ಯಕ್ತ ಅದಾವ. ಮನುಷ್ಯನ ಒಂದು ವ್ಯಕ್ತದ ಶರೀರ, ಸ್ಥೂಲ ಶರೀರ, ಒಂದು ಅವ್ಯಕ್ತವಾದಂತ ಸೂಕ್ಷ್ಮ ಶರೀರದ ಮನಸ್ಸದ. ಆ ಮನಸ್ಸು ಎದರಿಂದ ಆಗ್ಯದ? ಈ ದೇಹ ಅದರಿಂದ ಎಷ್ಟು ತತ್ವಗಳಿಂದ ಆಗ್ಯದ? ಈಗ ಅವ್ರು ಅಷ್ಟ ಹೇಳ್ಯಾರಿ, ಪಂಚಭೂತಗಳಿಂದ ಆಗೈತೆ ಅಂತ ಹೇಳ್ಯಾರ. ಒಂದು ಮನಸ್ಸ ಪಂಚೀಕೃತ ಭೂತಗಳ ಒಂದು ಮಿಳನದಿಂದ ಆಗೈತಿ. ಒಂದು ಯಾವುದು? ಈ ದೇಹ ಪಂಚಭೂತಗಳಿಂದ ಆಗ್ಯದ. ನಾವು ಡಿಟೇಲ್ ಹೋಗ್ಬೇಕಾಗಿತ್ತು. ಇದರಲ್ಲಿರುವಂತ 25 ತತ್ವಗಳಿಂದ ಇದಾಗೈತಿ ಅಂತ ಹೇಳ್ಬೇಕಾಗ್ತದ. ಅದು 17 ತತ್ವಗಳಿಂದ ಆಗೈತಿ ಅಂತ ಹೇಳ್ಬೇಕಾಗಿತ್ತು. ಅವ್ರು ಮೋಗಮ್ ಹೇಳ್ಯಾರ. ಮತ್ ನೀವು ಅದ್ರ ಬಗ್ಗೆ ಹೇಳ್ತೇವಂದ್ರೆ ಹೇಳ್ರಿ. 17 ತತ್ವಗಳು ಯಾವ್ರಿ? ಯಾರು ಹೇಳ್ತೀರಿ ಹೇಳ್ರಿ. ಇಲ್ಲಿ ಕೈ ಬಿಡ್ರಿ. ಪಂಚ ಜ್ಞಾನೇಂದ್ರಿಯಗಳ್ರಿ, ಪಂಚ ಪ್ರಾಣ, ಇದು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಕರ್ಮೇಂದ್ರಿಯ. ಒಬ್ರು ಹೇಳ್ರಿ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ. ವೆರಿ ಗುಡ್. ಗುಡ್. ಇದು ಸೂಕ್ಷ್ಮ ಶರೀರದ ಒಂದು ಪಂಚೀಕೃತ ಮಹಾಭೂತಗಳು ಅಂತ ಹೇಳ್ತೀವಿ. ಇವು ವಿಶೇಷವಾಗಿ ಸ್ವಪ್ನಾವಸ್ಥೆಯಲ್ಲಿ ಕೆಲಸ ಮಾಡ್ತಾವ. ಇಲ್ಲೇ ವ್ಯವಹಾರದೊಳಗೆ ಬರ್ತಾವ. ಇಲ್ಲೆಲ್ಲ ಸ್ವಪ್ನಾವಸ್ಥೆಯಲ್ಲಿ ನೋಡ್ರಿ, ಎಲ್ಲ ಅದೇ ಮನಸ್ಸ ಮನೋಮಯ ಅಂತ ಹೇಳ್ಕೊಂಡು ಎಲ್ಲ ತನ್ನ ಕ್ರಿಯೇಷನ್ ತಾನ ತನ್ನ ಸೃಷ್ಟಿಯನ್ನ ತಾನ ಮಾಡ್ಕೊತದ ಆ ಮನಸ್ಸು. ಅದರದೇ ಆದಂತ ಒಂದು ಪ್ರಪಂಚ ಮನುಷ್ಯಂದು. ಹೆಂಗ್ ಪರಮಾತ್ಮ ಒಂದು ಸೃಷ್ಟಿ ಮಾಡ್ಯಾನ, ಹಂಗ ಮನಸ್ಸನ್ನು ಕೂಡ ಜೀವ ರೂಪ ಮನಸ್ಸು ತಾನು ಒಂದು ಸೃಷ್ಟಿ ಮಾಡಿಕೊಡು. ಇಲ್ಲಿ ಏನ್ ಹೇಳ್ತಾರ ನೋಡು. ಇದು ಸಬ್ಸ್ಟಲ್ 5 ಎಲಿಮೆಂಟ್ಸ್, ದ ಪ್ರಾಡಕ್ಟ್ ಆಫ್ ದ ಸಬ್ಸ್ಟಲ್ 5 ಎಲಿಮೆಂಟ್ಸ್. 5 ಎಲಿಮೆಂಟ್ಸ್ ಯಾವ ಹೇಳ್ರಿ? ಆಕಾಶ್, ವಾಯು, ಅಗ್ನಿ, ಪೃಥ್ವಿ, ಅಪ್ಪು, ತೇಜ್. ಒಂದೊಂದ್ ಮ್ಯಾಲಿಂದಾರ ಬರ್ರಿ, ತೆಳಗಿನಿಂದಾರ ಬರ್ರಿ. ಹೇಳ್ರಿ ಒಬ್ರು ಯಾರ ಸಟ್ ಹೇಳ್ರಿ. ಭೂ ಅಪ್ ತೇಜ್ ವಾಯು ಆಕಾಶ ರೀ. ಭೂ ಅಪ್ ತೇಜ್ ವಾಯು ಆಕಾಶ. ಆಯ್ತಾಯ್ತು, ವೆರಿ ಗುಡ್.
ಮ್ಯಾಲಿಂದ ಬಂದ್ರು ಅಷ್ಟೇ ಎರಡು ಒಂದ. ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಹೀಗೆ ಪಂಚ ಭೂತಗಳಿಂದ ಈ ಇದು ಆಗೈತೆ, ಶರೀರ ಆಗ್ಯದ. ಅದರಂತ ಸೂಕ್ಷ್ಮವಾದಂತ ಶರೀರ 17 ತತ್ವಗಳಿಂದ ಆಗೈತಿ. ಇರಲಿ, ಒಟ್ಟ 5 ಎಲಿಮೆಂಟ್ಸ್ ಬೇಕಾ, ಒಂದು ಸೂಕ್ಷ್ಮ ಶರೀರ ಆಗಲಿ ಅಥವಾ ಸ್ಥೂಲ ಶರೀರ ಆಗಲಿ. ಆ ಭೂತಗಳದಾವ ಅಲ್ಲಿ. ದೇರ್ ಫೋರ್ ಮೈಂಡ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಮ್ಯಾಟರ್. ಈ ಮನಸ್ಸು ಅಂದ್ರೆ ಬೇರೆ ಅಲ್ಲ, ಇದು ಒಂದು ದ್ರವ್ಯ. ಓನ್ಲಿ ಅಂಡ್ ದಟ್ ಈಸ್ ವೈ ದ ಮೈಂಡ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಮ್ಯಾಟರ್. ಆದ್ದರಿಂದ ಈ ಮನಸ್ಸು ಆ ವಿಷಯ ವಸ್ತುಗಳನ್ನು ಗ್ರಾಹ್ಯ ಮಾಡ್ತದ, ಹೊರಗಿರುವಂತ ಗಡಿಗೆ ಮಡಿಕೆಗಳ ಆಕಾರ ಆಗ್ತದ. ಸಜಾತಿ ವಸ್ತುಗಳು ಸಜಾತಿಯನ್ನ ಆಕರ್ಷಣೆ ಮಾಡ್ತವೆ. ಲೈಕ್ ಅಟ್ರಾಕ್ಟ್ಸ್ ಲೈಕ್. ಆದ್ದರಿಂದ ಆ ಮನಸ್ಸು ಕೂಡ ಒಂದು ದ್ರವ್ಯ ಅಂತ ನಾವು ಟ್ರೀಟ್ ಮಾಡ್ಬೇಕಾಗ್ತದ. Therefore, mind is also a form of matter only, and that is why the mind is influenced with the matter. ಅದಕ್ಕೆ ಆ ಮನಸ್ಸು ಏನಾಗ್ತದ, ಪ್ರಭಾವಕ್ಕೊಳಪಾಗ್ತದ. ಅದರಿಂದ ಹೊರಗಿರುವಂತ ವಸ್ತುಗಳದಾವ, ಶಬ್ದಾದಿ ವಿಷಯಗಳದಾವಲ್ಲ, ಅದರಿಂದ ಇದು ಪ್ರಭಾವಿತ ಆಗ್ತದ. ಯಾಕೆ, ಎರಡೂ ಮ್ಯಾಟರ್ ಆದವು ಇವು. When there is a change of biochemistry, when there is a change of hormones, it changes your mind and emotions. From that, it is very clear that mind is also another form of substantial matter. Mind ಏನಾಗ್ತದ, ಇದರಲ್ಲಿ ವಿಕಾರ ಆಗ್ತದೆ. ಇದು ಮೈಂಡ್ ಒಂದೇ ರೀತಿ ಇರೋದಿಲ್ಲ, ಬದಲಾವಣೆ ಆಗ್ತದ. ಮೈಂಡು ಯಾವ ವಸ್ತು ಹಿಡಿಯಕ್ ಹೋಗ್ತೈತಿ ಆ ವಸ್ತುವಿನ ಆಕಾರ ಆಗ್ತದ. ಕೆಲವೊಂದು ಕಾಮ ಕ್ರೋಧಾದಿಗಳದಾವ ಇಲ್ಲಿ ಮನುಷ್ಯನಲ್ಲಿ, ಷಡ್ರಿಪುಗಳದಾವ. ಅವಾಗ ಆ ರೀತಿ ಪರಿಣಾಮ ಆಗ್ತದ. ಕ್ರೋಧಾಕಾರ, ಕಾಮಾಕಾರ ಎಲ್ಲ ಆಕಾರ ಆಗ್ತದ. ಲೋಭಾಕಾರ, ವಿಷಯಾಕಾರ. ಇದು ಏನ್ ಆಗ್ತೈತಿ, ಇದಕ್ಕೆ ಇದೇ ಇಲ್ಲ, ಆಕಾರ ಇಲ್ಲ. ಇದಕ್ಕೆ ತನ್ನದೇ ಆದಂತ ಆಕಾರ ಇಲ್ಲದ್ರು ಕೂಡ ಇದು ಕಣ್ಣಿಗೆ ಆದ್ರೆ ಕಾಣುವುದಿಲ್ಲ, ಮಾಡೋದಾದ್ರೆ ಬಿಡುವುದಿಲ್ಲ. ಬಹಳ ಅದ್ಭುತ ಇದು ಪರಮಾತ್ಮನ ಒಂದು ಸೃಷ್ಟಿ. ಆ ಮನುಷ್ಯಗೆ ಎರಡು ಕೊಟ್ಟನ್ರಿ. ಮನೇವ ಮನುಷ್ಯನಾಮ ಕಾರಣಂ ಬಂದ ಮೋಕ್ಷಯೋ. ಅದ ಮೋಕ್ಷಕ್ಕೂ ಕಾರಣ ಅದ. ಮತ್ತ ಬಂಧನಕ್ಕೆ ಕಾರಣ ಅದ. ಹೊರಗೆ ಈ ವಿಷಯಗಳನ್ನ ಅಂತಃಕರಣ ವಿಶಿಷ್ಟ ಆಗಿ ಹೊರಗಿನ ವಿಷಯಗಳನ್ನ ಹಿಡ್ಕೊಂತು. ಯಾಕೆ ಮ್ಯಾಟರ್ ಐತಲ್ಲ ಅದು ಒಂದು ದ್ರವ್ಯ ಅಂತ ಹೇಳಿರಿ ಗುರುಗಳು. ಆ ದ್ರವ್ಯ ಇದ್ದದ್ದು ಮತ್ತೊಂದು ದ್ರವ್ಯನ ದೌಡ್ ಹಿಡ್ಕೋತದ. ಬಹಿರ್ಮುಖ ಆಯ್ತು ಹಿಡ್ಕೊಂತು ಅಂತಂದ್ರ ಬಂಧನಕ್ಕೆ ಕಾರಣ ಆಗ್ತದ. ಅದ ಮನಸ್ಸ ಆ ಮ್ಯಾಟರ್ ಇಂದ ದೂರ ಆಗಿ ಅದನ್ನ ಬಿಡಿಸಿ, ಆ ಅನಾತ್ಮವನ್ನ ಬಿಡಿಸಿ ಅದನ್ನ ಅಂತರ್ಮುಖಿಯಾಗಿ ಮಾಡಿ ಸಾಕ್ಷಿ ನಲ್ಲಿ ಒಂದ್ ಮಾಡಿದೀವಿ ಅಂದ್ರ, ದೃಕ್ ರೂಪದಲ್ಲಿ ಅದನ್ನ ಬೇವ ದೃಕ್ಕಾಗಿ ನೋಡಿದೀವಿ ಅಂತಂದ್ರ ಆ ದ್ರವ್ಯವನ್ನ ಕಳ್ಕೊಂಡು ತಾನೇ ತಾನಾಗ್ತದ. ಅವಾಗ ಪರಮಾತ್ಮ ಆಗ್ತದ. ಅದ ಒಂದ ಮನಸ್ಸು. ಅದಕ್ಕಿಷ್ಟು ಸೂಕ್ಷ್ಮದ ಅಂತ ಹೇಳಕತ್ತಾರ ಅವರು. ಬಯೋಕೆಮಿಸ್ಟ್ರಿ ಅದಕ್ಕೆ ವಿಭಾಗ ಮಾಡ್ತಕ್ಕಂಥ ವಿಶ್ಲೇಷಣೆ ಅದು. ಅಂತರ್ಯದಲ್ಲಿ ಆತ್ಮ ಪರಿಶೀಲನೆಯಿಂದ ನೋಡಿದಾಗ, ಅನಾತ್ಮದ ವಿಚಾರದಿಂದ ನೋಡಿದಾಗ, ಈ ಒಂದು ವಿಭಜನೆಯಿಂದ ನಮ್ಗೆ ಗೊತ್ತಾಗ್ತದೆ ಏನು ಆತ್ಮ ಬೇರೆ ಅದ, ಅನಾತ್ಮ ಬೇರೆ ಅದ. ಮತ್ತೆ ಎರಡು ಒಂದದಾವ ಯಾವಾಗ ಕೂಡಿಕೊಂಡಾಗ, ವಿಶಿಷ್ಟ ಆದಾಗ. ದೇರ್ ಫಾರ್ ಪ್ರಕೃತಿ ಆರ್ ಕ್ಷೇತ್ರಂ ಇನ್ಕ್ಲೂಡೆಡ್ ದ ವರ್ಡ್. ಆದ್ದರಿಂದ ಈ ಪ್ರಕೃತಿ ಅನ್ನುವಂಥದ್ದು ಕ್ಷೇತ್ರ ಏನದಲ್ಲ, ನಮ್ಮ ಮನಸ್ಸು ಅನ್ನುವಂಥದ್ದು ಅದು ಜಗತ್ತಿನ ಜೋಡಿ ಕೂಡಿ ಬಿಟ್ಟದ, ಒಂದಾಗ್ಯದ. ಹೆಂಗ್ ಒಂದ್ ಆತ್ರಿ ಅಂತ ಕೇಳ್ಬೇಡ್ರಿ ಅಂತಾರ. ಅದು ಮ್ಯಾಟ್ರ, ಇದು ಮ್ಯಾಟ್ರ, ಎರಡೂ ಕೂಡ್ಕೊಂಡ್ಬಿಡ್ತಾವ. ಸಜಾತಿ ಒಂದಾಗ್ತಾವ. ಆದ್ರಿಂದ ಈ ಕ್ಷೇತ್ರ ಅನ್ನುವಂಥದ್ದು, ಮನಸ್ಸು ಅನ್ನುವಂಥದ್ದು ಅದೇನ್ ಕೂಡ್ಕೊಂತು, ಆ ವಿಷಯ ವಸ್ತುಗಳಲ್ಲಿ ಕೂಡ್ಕೊಂಡು ಒಂದಾಯ್ತು, ವಿಶಿಷ್ಟ ಆಯ್ತು. ಕಾಡ್ ಪ್ರಕೃತಿ ಕ್ಷೇತ್ರಂ. ಈ ಪ್ರಕೃತಿ ಹೋಗಿ ಏನಾಯ್ತು, ಕ್ಷೇತ್ರಂ. ಪ್ರಕೃತಿ ಆರ ಕ್ಷೇತ್ರಂ ಇನ್ಕ್ಲೂಡ್ಸ್ ದ ವರ್ಲ್ಡ್. ಜಗತ್ತಿನ ಕುಡ್ಕೊಂತಿದು ಮನಸ್ಸನ್ನ ಕೂಡ ಪ್ರಕೃತಿ ರೂಪದಿಂದ ಇದ್ಕೊಂಡ ಅದೇನ್ ಮಾಡಿತು, ಜಗತ್ತಿನೊಳಗೆ ಕೂಡಿತು. ಜಗತ್ತು ಪ್ರಕೃತಿ ಅದ, ಈ ಮನಸ್ಸು ಪ್ರಕೃತಿ ಆಯ್ತು. ಎರಡು ಪ್ರಕೃತಿಗಳು ಒಂದಾದು. ದ ಮೈಂಡ್ ಅಂಡ್ ಆಲ್ಸೋ ದ ಬಾಡಿ, ಆಲ್ ಆಫ್ ದೆಮ್ ಆರ್ ಕಾಲ್ಡ್ ಪ್ರಕೃತಿ. ನೋಡ್ರಿ ಹೇಳಿದ್ರಿ ಇಲ್ಲಿ, ನಮ್ಮ ಮನಸ್ಸು, ಈ ಶರೀರ, ಹೊರಗಿನ ಜಗತ್ತು ಏಕರೂಪತೆಯನ್ನು ತಾಳ್ಬಿಡ್ತಾವೆ. ಆಲ್ ದೆಮ್ ಆರ್ ಕಾಲ್ಡ್ ಪ್ರಕೃತಿ. ಇವೆಲ್ಲ ಕೂಡ್ಕೊಂಡು ಏನಂತೀವಿ ನಾವು, ಪ್ರಕೃತಿ ಆರ್ ದ ಕ್ಷೇತ್ರಂ. ಇವೆಲ್ಲ ಕೂಡಿ ಕ್ಷೇತ್ರ ಆಯ್ತು. ಕೃಷ್ಣ ವಿಲ್ ಹಿಮ್ಸೆಲ್ಫ್ ವಿಲ್ ಎಲಾಬರೇಟ್ that later
ಇಯರ್ ಫಾರ್ ಅವರ್ ಕನ್ವೀನಿಯನ್ಸ್ ವಿ ಕ್ಯಾನ್ ರಿಮೆಂಬರ್ ಮ್ಯಾಟರ್. ನಮ್ಮ ಒಂದು ಅನುಕೂಲಕ್ಕಾಗಿ ನಾವೇನನ್ನು ಆ ಕ್ಷೇತ್ರ ಅಂದ್ರೆ ಮ್ಯಾಟರ್, ದ್ರವ್ಯ. ಯಾಕಂದ್ರೆ ಅದು ಹೊರಗಿಂದ ಬೇರೆ ಅಲ್ಲ, ಒಳಗಿಂದ ಬೇರೆ ಅಲ್ಲ. ಆದ್ದರಿಂದ ಎರಡೂ ಒಂದೊಂದು ತಿಳ್ಕೊಂಡಾಗ ಅದಕ್ಕೂ ಒಂದು ಹೆಸರು ಇಟ್ಟರು ಗುರುಗಳು. ಮುಂದೆ ಕ್ಲಿಷ್ಟದ ವಿಷಯ ಅದನ್ನ ಬಹಳ ಸೂಕ್ಷ್ಮವಾಗಿ ಸೋಸ್ಕೊಂತ ಹೊಂಟಾರ ಗುರುಗಳು. ಅದನ್ನ ನಾವು ನೀವು ಏನ್ ಮಾಡೋಣ ಮುಂದೆ ನೋಡ್ಕೊಂತ ಈಗ ಇನ್ನ ಟೈಮ್ ಅದ ನೋಡ್ರಿ, ಪ್ಯಾರ ದೊಡ್ಡದ. ಯಾಕೆ ಮುಂದೆ ಇದನ್ನ ತಗೋತಾರ. ದೆನ್ ವಿ ಕ್ಯಾನ್ ಟೇಕ್ ಪುರುಷ ಅಂಡ್ ಕ್ಷೇತ್ರಜ್ಞಂ ಅಂಡ್ ಜ್ಞೇಯಂ. ಆಲ್ ದೀಸ್ ಆರ್ ಆಲ್ಮೋಸ್ಟ್ ಸಿನಾನಿಮ್ಸ್ ಓನ್ಲಿ. ಒಂದ ಅರ್ಥ ಕೊಡ್ತಾವ. ಯಾವ ಕ್ಷೇತ್ರಜ್ಞಂ ಅಂದ್ರು ಒಂದ, ಪುರುಷ ಅಂದ್ರು ಒಂದ, ಜ್ಞೇಯಂ ಅಂದ್ರು ಒಂದ. ಅವ್ ಮೂರು ಒಂದ ಹೆಂಗ ಇವು ಅಷ್ಟು ನೋಡ್ರಿ. ಇಲ್ಲಿ ಬಂದದ್ರಿ ಹೇಳ್ತಾರ ನೋಡ್ರಿ, ಇಲ್ಲಿ ನೀವು ಹೇಳಿದ್ದ ಬಂತು. ಪುರುಷ ನೋಡ್ರಿ ಒಂದೇ ಶಬ್ದ, ಕ್ಷೇತ್ರಜ್ಞಂ ಜ್ಞೇಯಂ, ಇವು ಮೂರು ಒಂದ್ ಅರ್ಥ ಕೊಡ್ತಾವ ಅಂತ ಹೇಳಿದ್ರೆ ನೋಡ್ರಿ ಕರೆಕ್ಟ್.